ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇದು ಯಾವ ವಿಡಿಯೋ ಅಂತ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಟೈಮ್ ವೇಸ್ಟ್ ಮಾಡೋಕ್ಕೆ ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನನ್ನ ಚಾನಲಲ್ಲಿ ಇದ್ದೇನೆ. ಸ್ಟ್ರಾಟಜಿ ಹೇಳಿ ಗ್ರೂಪ್ 1ಗೆ ಗ್ರೂಪ್ 2ಗೆ ಇಂಟರ್ ಕ್ಲಿಯರ್ ಆಗೋದಕ್ಕೆ ಅಂತ. ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಿವಿಷನಿಗೆ ಹೋಗೋದಕ್ಕೂ ಮೊದಲು ಫಸ್ಟ್ ಯಾವುದ್ರ ಬಗ್ಗೆ ಮಾತಾಡೋಣ ಅಂದರೆ ಕ್ಲಾಸಸ್ ಕಂಪ್ಲೀಷನ್ ಬಗ್ಗೆ. ನಾನು ಗ್ರೂಪ್ 2ಗೆ ಏನಂದರೆ ಕ್ಲಾಸಸ್ ಪರ್ಚೇಸ್ ಮಾಡಿರಲಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯೂಟ್ಯೂಬ್ ಕ್ಲಾಸಸ್ ನೋಡಿದ್ರಿಂದ ಆ ಚಾನಲ್ಲಿ ಎಷ್ಟು ಕ್ಲಾಸಸ್ ಇದೆ. ಈಗ ಆಡಿಟ್ ಅಂದರೆ ನನಗೆ ಎಕ್ಸಾಂಪಲ್, ಆಡಿಟಲ್ಲಿ ರಿಷಬ್ ಜೈನ್ ಸರ್ ಅವರ ಚಾನಲಲ್ಲಿ 35 ಕ್ಲಾಸಸ್ ಇದೆ, ಆಡಿಟ್ ರಿಲೇಟೆಡ್ಸ್ ರಿವಿಷನ್ ಕ್ಲಾಸಸ್ಸು. ಅದನ್ನು ನೋಡಿ ಅದ್ರ ಮೇಲೆ ನಾನು ಟೈಮ್ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೆ, ಎಷ್ಟು ದಿನದೊಳಗೆ ಮುಗಿಸ್ಬೇಕು ಅಂತ. ಅಂದರೆ ನನ್ನ ಟೈಮ್ ಸ್ಕೆಡ್ಯೂಲ್ ಹೇಳ್ತೀನಿ. ಆಡಿಟ್ ನನಗೆ 35 ಕ್ಲಾಸಸ್ ಇತ್ತು. 35 ಕ್ಲಾಸಸ್ ಮತ್ತು ಕಾಸ್ಟಿಂಗಲ್ಲಿ ಪ್ರತಿ ಒಂದಕ್ಕೂ ಒಂದೊಂದು ಕ್ಲಾಸ್, 12-13 ಚಾಪ್ಟರ್ಸ್ ಜಾಸ್ತಿ ಇದೆ ಅದು ಕ್ಲಾಸಸ್ ಮೇಲೆ. ಆ್ಯಂಡ್ SM ಅಲ್ಲಿ ಅಷ್ಟೇ ಒಂದು ಚಾಪ್ಟರು ಒಂದು ದಿನಕ್ಕೆ ಮುಗಿಸ್ಬೇಕು ಅಂತ. ಆ್ಯಂಡ್ FM ಕೂಡ. FM ಮತ್ತು ಕಾಸ್ಟಿಂಗ್ ಏನಂದರೆ ನಾನು ಅಂದ್ಕೊಂಡಿದ್ದು 1 ಡೇಲಿ 1 ಚಾಪ್ಟರ್ ಆಗುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಬಿಕಾಸ್ 2 ಡೇಸ್ ಆಗ್ತಿತ್ತು ನನಗೆ ಒಂದು ಚಾಪ್ಟರಿಗೆ. ಒಂದು ಕ್ಲಾಸನ್ನು ಒಂದೇ ದಿನದಲ್ಲಿ ಮುಗಿಸ್ತಿದ್ದೆ, ಬಟ್ ಆ ಚಾಪ್ಟರಿಂದ ಮುಂದಕ್ಕೆ ಹೋಗೋಕ್ಕೆ ನನಗೆ 2 ಡೇಸ್ ಬೇಕಾಗ್ತಿತ್ತು. ಅದೇನಂತ ಡೀಟೇಲಾಗಿ ಮುಂದೆ ಒಂದೊಂದೇ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ನೀವು ಫಸ್ಟ್ ರಿವಿಷನ್ಗಿಂತ ಮೊದಲು ಕ್ಲಾಸ್ ನೋಡಬೇಕಾದ್ರೆ ನೀವು ಕ್ಲಾಸಸ್ ಪರ್ಚೇಸ್ ಮಾಡಿದರೆ ಅಲ್ಲಿ ಇವಾಗ ಎಕ್ಸಾಂಪಲ್ ಒಂದು 300 ಕ್ಲಾಸಸ್ ಇರುತ್ತೆ ಅಂದ್ಕೊಳ್ಳಿ, 300 ಅವರ್ಸ್ ಇರುತ್ತೆ, ಇಲ್ಲ 60 ಕ್ಲಾಸಸ್ ಇರುತ್ತೆ, ಇಲ್ಲ 50 ಕ್ಲಾಸಸ್ ಇರುತ್ತೆ. ಆ ಕ್ಲಾಸಸ್ ಮೇಲೆ ನೀವು ಡಿವೈಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಡೇಸಿಗೆ ಬಾಕಿ ಇದೆ ಅದ್ರ ಮೇಲೆ. ಇವಾಗ ದಿನಕ್ಕೆ ಎಕ್ಸಾಂಪಲ್ ನಿಮ್ಗೆ ಕಡಿಮೆ ಟೈಮ್ ಇದೆ ಎಕ್ಸಾಮ್ಗೆ ಅಂತಂದರೆ, ಇನ್ನೂ ಕ್ಲಾಸಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ದಿನದಲ್ಲಿ ಅಟ್ಲೀಸ್ಟ್ ಅಲ್ಲ, ಮ್ಯಾಕ್ಸಿಮಮ್ ಅಷ್ಟೇ ನೋಡೋದಕ್ಕಾಗೋದು. ಇನ್ನೂ ಜಾಸ್ತಿ ನೋಡೋಕ್ಕೆ ಟ್ರೈ ಮಾಡ್ಬೋದೇನೋ. 4 ಕ್ಲಾಸ್ನ ನೋಡೋದಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಟೈಮ್ ಇದೆ ಅಂದರೆ ದಿನದಕ್ಕೆ ಅಟ್ಲೀಸ್ಟ್ 3 ಕ್ಲಾಸ್ನಾದರೂ ಕಂಪ್ಲೀಟ್ ಮಾಡಿ. 1 ತುಂಬ ಕಡಿಮೆ ಆಗೋಗುತ್ತೆ. ಒಂದೇ ಸಬ್ಜೆಕ್ಟ್ ಅಂತ ನಾನು ಹೇಳ್ತಾಯಿಲ್ಲ, ಇನ್ಕ್ಲೂಡ್ ಮಾಡಿ, ಬೇರೆ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡಿ. ಕ್ಲಾಸಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಬೇಗ. ನಾನು ಎಷ್ಟು ದಿನ ತೊಗೊಂಡಿದ್ದೆ ಗ್ರೂಪ್ 2ಗೆ ಕ್ಲಾಸಸ್ ಕಂಪ್ಲೀಟ್ ಮಾಡೋದಕ್ಕೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಇವಾಗ ಜೂನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅಂದರೆ ಪ್ರಾಪರಾಗಿ ಸ್ಟಾರ್ಟ್ ಮಾಡಿದ್ರೆ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದು. ಜುಲೈ 20th ನಾನು ಕ್ಲಾಸ್ ಮುಗಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಜುಲೈ 20th ಮುಗಿಸ್ಬೇಕು ಅಂತ ನಾನು ಸ್ಟಿಕ್ ನೋಟಲ್ಲಿ ಕೂಡ ಬರ್ಕೊಂಡು ಅಲ್ಲಿ ಅನಿಸಿದ್ದೆ. ಬಟ್ ಅದು ನನಗೆ ಎಕ್ಸ್ಟೆಂಡ್ ಆಯಿತು ಸ್ವಲ್ಪ. ಬಿಕಾಸ್ ನಾನು ಮಧ್ಯದಲ್ಲಿ 1-2-3 ಡೇಸು ಎಲ್ಲ ಹೊರಗೆ ಹೋಗೋದೆಲ್ಲ ಆಗಿದ್ದರಿಂದ ಅದು ಜುಲೈ 30 ಮೇ ಬಿ 29-30 ತನಕ ಅಲ್ಲಿ ತನಕ ಆಯಿತು ಕ್ಲಾಸಸ್ ನೋಡೋದು. ನಂಗೆ ರಿವಿಷನ್ಗೆ ಉಳಿದಿದ್ದು ಆಗಸ್ಟ್ ಮಂತ್ ಮಾತ್ರ. ಜುಲೈ 20ಯಿಂದ ರಿವಿಷನ್ ಸ್ಟಾರ್ಟ್ ಮಾಡಬೇಕಂತಿದ್ದೆ, ಬಟ್ ಆಗಲಿಲ್ಲ. ನೀವು ಅಷ್ಟೇ ಕ್ಲಾಸಸ್ ಎಷ್ಟಿದೆ ಅದ್ರ ಮೇಲೆ ಡಿವೈಡ್ ಮಾಡ್ಕೊಳ್ಳಿ ಎಲ್ಲನೂ. ಆ್ಯಂಡ್ ಇವಾಗ ನಾರ್ಮಲ್ ರುಟೀನ್ ಕ್ಲಾಸಸ್ ನೋಡ್ಬೇಕಾದ್ರೆ ನಂದು ರುಟೀನ್ ಹೇಗಿತ್ತು ಅಂತ ಹೇಳ್ತೀನಿ. ಎಲ್ಲ ರುಟೀನ್ ಕೇಳ್ತಾರೆ, ಡೈಲಿ ರುಟೀನ್ ಹೇಗಿತ್ತು ಅಂತ. ಇದು ರಿವಿಷನ್ ರುಟೀನ್ ಅಲ್ಲ, ನಾರ್ಮಲ್ ಕ್ಲಾಸಸ್ ನೋಡಬೇಕಾದ್ರೆ. ಆ್ಯಂಡ್ ಹಾನೆಸ್ಟ್ಲಿ ಸ್ಪೀಕಿಂಗ್, ನಾನು ರಿವಿಷನ್ಗಿಂತ ಕ್ಲಾಸಸ್ ನೋಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೆಕ್ಟಿಕ್ ಆಗಿತ್ತು ನನ್ನ ರುಟೀನು. ರಿವಿಷನ್ ಟೈಮಲ್ಲೇ ಒಂದು ಸ್ವಲ್ಪ ಪರವಾಗಿಲ್ಲ. ಕ್ಲಾಸಸ್ ರುಟೀನ್ ಹೇಳ್ತೀನಿ. ನಾನು ಎದ್ದೇಳ್ತಾ ಇದ್ದಿದ್ದು, ಅಂದರೆ ನೀವು ವಿಡಿಯೋಸ್ ನೋಡಿರ್ತೀರ, ನನ್ನ ಕ್ಲಾಸ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಮಲಗ್ತಿದ್ದು 2:30, 3:30 ಆ ಥರ ಎಲ್ಲ ಆಗ್ತಾಯಿತ್ತು. ಒಂದೊಂದು ಸರಿ 5:45ಗೆ ಎದ್ದೇಳ್ತಾ ಇದ್ದೆ, ಒಂದೊಂದ್ಸಲಿ 5:30ಗೆ ಎದ್ದೇಳ್ತಾ ಇದ್ದೆ, ಒಂದೊಂದು ಸಾರಿ 5ಗೆಲ್ಲ ಎದ್ದೇಳ್ತಿದ್ದೆ. ಒಂದೊಂದು ಸಾರಿ ಮಲಗ್ತಿದ್ದೆ 4:30ಗೆ ಆಗ್ತಾಯಿತ್ತು. ಅಂದರೆ ಫಿಕ್ಸ್ಡ್ ರುಟೀನ್ ಇರಲಿಲ್ಲ ನನ್ನದು. ಬಟ್ ಆದರೂ ನಿಮಗೆ ಅಂತ ಒಂದು ಪ್ರಿಸೈಸ್ಡಾಗಿ ಒಂದು ರುಟೀನ್ ಹೇಳ್ತೀನಿ. 5:30ಗೆ ಎದ್ದೇಳೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಮೊದಲಿಂದ ಬೇಗ ಎದ್ದಿರೋರ್ಗಾದ್ರೆ ರೂಢಿ ಇರುತ್ತೆ, ಯಾರು ಮೊದಲಿಂದ ಬೇಗ ಎದ್ದಿರೋಲ್ಲ ಅವ್ರಿಗೆ ರೂಢಿ ಇರಲ್ಲ. 5:45ಇಂದ ಸ್ಟಾರ್ಟ್ ಮಾಡಿ. 5:45ಗೆ ಎದ್ದರೆ ನೀವು 15 ಮಿನಿಟ್ಸ್ ಒಳಗೆ ನಿಮ್ದೆಲ್ಲ ಕೆಲಸ ಮುಗಿಸ್ಬಿಡ್ಬೇಕು. ಮುಗಿಸಿ 6ಗೆ ಕರೆಕ್ಟಾಗಿ ನಾನು ನಿಮ್ಗೊಂದು ಸಜೆಷನ್ ಏನು ಹೇಳೋದಂದರೆ, ಬೆಡ್ ಮೇಲಂತೂ ಕುತ್ಕೊಂಡು ಯಾವುದೇ ಕಾರಣಕ್ಕೂ ಓದ್ಬಿಡಿ. ಬೇಕಾದ್ರೆ ಅಟ್ಲೀಸ್ಟ್ ಕೆಳಗಾದರೂ ಕುತ್ಕೊಳ್ಳಿ, ನೆಲದ ಮೇಲೆ. ಸ್ಟಡಿ ಟೇಬಲ್ ಇಲ್ಲ ಅಂದರೆ ಅದು ಸ್ಟಡಿ ಟೇಬಲ್ ಮೇಲೆ ಕುತ್ಕೊಳ್ಳಿ. ಬೆಡ್ ಮೇಲೆ ಕುತ್ಕೊಂಡು ಓದ್ತೀನಿ ಅಂದರೆ ಅದು ಆಗಲ್ಲ, ಬಿಕಾಸ್ ನಮ್ಗೆ ಇನ್ನೂ ನಿದ್ದೆ ಬರುತ್ತೆ ಅದರಲ್ಲಿ ಕೂತ್ರೆ. ನಾನು ಎದ್ದ ತಕ್ಷಣ ಏನು ಮಾಡ್ತಾಯಿದ್ದೆ, ನಾನು 5:30ಗೆ ಎದ್ದರೆ 5:45ಗೆ ಎದ್ದರೆ ಎದ್ದಿದ ತಕ್ಷಣ ನಾನು ಸ್ಟಡಿ ಟೇಬಲ್ ಮೇಲೆ ಕುತ್ಕೊಂಡ್ಬಿಡ್ತಾಯಿದ್ದೆ. ಬಿಕಾಸ್ ನನಗೆ ಮತ್ತೆ ನಿದ್ದೆ ಮಾಡ್ಬೇಕು ಅನ್ಸೋದು ಅವಾಗ. ಸ್ಟಡಿ ಟೇಬಲ್ ಮೇಲೆ ಹೋಗಿ ಕೂತ್ರೆ ಸ್ವಲ್ಪ ನನಗೆ ಏನೋ ಈಗ ಮಲಗಬಾರ್ದು ಅನ್ನೋ ಥರ ಹಿಟ್ಟಾಗೋದು ನನ್ನ ತಲೆಗೆ. ನೀವು ಅಷ್ಟೇ ಏನು ಮಾಡಿ, ಎದ್ದ ತಕ್ಷಣ ಹೋಗಿ ಫ್ರೆಶಪ್ ಆಗಿಬಿಟ್ಟು ಬಂದು ಹೇಗಾದರೂ ನೀವು ಪುಷ್ ಮಾಡ್ಕೊಳ್ಳಿ. ಎದ್ದಾಗ ಅನಿಸ್ತಾ ಇರ್ತೀನಿ ಒಂದು 10 ನಿಮಿಷ ಮಲ್ಗೋಣ, ಇನ್ನೊಂದು 1/4 ಗಂಟೆ ಮಲ್ಗೋಣ ಅಂತ. ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. 5:45ಗೆ ಅಂದರೆ 5:45ಗೆ ಎದ್ದೇಳಬೇಕು. ಬೇಕಾದ್ರೆ 3 ಅಲಾರಾಮ್ ಇಟ್ಕೊಳ್ಳಿ. 5:45ಗೆ ಎದ್ದು 6ಗೆಲ್ಲ ನೀವು ಸ್ಟಡಿ ಟೇಬಲ್ ಮೇಲೆ ಅಥವಾ ನಿಮ್ಮ ಬುಕ್ಸ್ ಮುಂದೆ ಇರಿ. ನೆಕ್ಸ್ಟ್ 6ಗೆ ನಾನು ಸ್ಟಾರ್ಟ್ ಮಾಡ್ತಿದ್ದು ಫಸ್ಟು ಥಿಯರಿ ಸಬ್ಜೆಕ್ಟಿಂದ, ಆಡಿಟಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ ನಾನು. ಬಿಕಾಸ್ ಯೂಶಲಿ ವೀಡಿಯೋಸ್ ಎಲ್ಲ ನೋಡಿ, ಇವಾಗ ಮೊದಲು ನನಗೆ ಹೆಂಗೆ ಗೈಡೆನ್ಸ್ ಇರಲಿಲ್ಲ, ಅದು ಇದು ವೀಡಿಯೋಸ್ ನೋಡಿದ್ದೆ. ಯೂಶಲಿ ಎಲ್ಲರ ಬಾಯಲ್ಲೂ ಕೇಳೋದೆ ನಾವು, ಆಡಿಟ್ ತುಂಬ ಕಷ್ಟ, ಅದು ಸ್ಟಕ್ ಆಗಿಬಿಟ್ರೆ ನಾವು
ಪ್ರತಿ ಒಂದು ಅಟೆಂಪ್ಟ್ ಬರೋದೇ ಆಡಿಟಿಂದ, ಲೈಕ್ ಅಟೆಂಪ್ಟ್ಸ್ ಪೋಸ್ಟ್ಪೋನ್ ಆಗೋದೇ ಆಡಿಟಿಂದ ಅಂತ ಹೇಳ್ತಾರಲ್ಲ. ಸೊ ನಾನು ಏನು ಮಾಡಿದೆ, ಆಡಿಟ್ ಆಗಿ ನನಗೆ ಕಷ್ಟನೇ ಆಗಬಾರ್ದು ಅಂತ ನಾನು ಮೊದಲೇ ಫಿಕ್ಸ್ ಆಗಿಬಿಟ್ಟಿದ್ದೆ, ಫಸ್ಟಿಂದಾನೇ ಆಡಿಟ್ನ ಇಷ್ಟಪಡೋಣ ಅಂತ. ಸೊ ನೀವು ಹಾಗೆ ಮಾಡಿ, ಫಸ್ಟ್ ಸ್ಟಾರ್ಟ್ ಮಾಡಿ ಥಿಯರಿಯಿಂದ, ಅದರಲ್ಲೂ ಆಡಿಟಿಂದ. ಬೆಳಗ್ಗೆ ಎದ್ದ ತಕ್ಷಣ ಥಿಯರಿಂದಲೇ ಸ್ಟಾರ್ಟ್ ಮಾಡಿ. ಹೌದಾ, ನಾನು ಕೊಡ್ತಿರೋ ಸಜೆಷನ್ ಕೆಲವ್ರಿಗೆ ಅನ್ಸುತ್ತೆ ಎದ್ದ ತಕ್ಷಣ ಥಿಯರಿ ಓದ್ತಿದ್ರೆ ಮತ್ತೆ ನಿದ್ದೆ ಬರುತ್ತೆ ಅಂತ. ಬಟ್ ಟ್ರಸ್ಟ್ ಮೀ, ಒಂದು 5 to 10 minutes ನಿಮ್ಗೆ ಟೈಮ್ ಬೇಕಾಗುತ್ತೆ. ಬಟ್ ಅದಾದಮೇಲೆ ನೀವೇ ಒಂದು ಅದಕ್ಕೆ ಆ ಝೋನಿಗೆ ಫಿಕ್ಸ್ ಆಗಿಬಿಡ್ತೀರಾ, ಓದೋದಕ್ಕೆ ನೀವೇ ಇನ್ವಾಲ್ವ್ ಆಗ್ತೀರಾ. ಆಡಿಟಿಂಗ್ ಆ್ಯಂಡ್ ಬೋರಿಂಗ್ ಅಂತೂ ಇಲ್ಲ ಆಡಿಟಿಂಗಲ್ಲಿ, ನಾವು ಓದೋಷ್ಟು ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಆಡಿಟಿಂಗಲ್ಲಿ. ಸೊ ಥಿಯರಿಯಿಂದ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಾನೇನು ಮಾಡ್ತಾಯಿದ್ದೆ, ಫಸ್ಟ್ ಒಂದು ಕ್ಲಾಸ್ನ ಮುಗಿಸ್ತಾ ಇದ್ದೆ. ರಿಷಬ್ ಜೈನ್ ಸರ್ ಯಾವ ರೀತಿ ಪಾಠ ಮಾಡ್ತಾಯಿದ್ರು ಅಂದರೆ, ಅವ್ರ ಕ್ಲಾಸಸ್ಸು ಚಾಪ್ಟರ್ ವೈಸ್ ಇಲ್ಲ, ಲೈಕ್ ಎಸ್ಸೆ ವೈಸ್ ಇದೆ. ಇವಾಗ ಎಸ್ಸೆ 700, 701, 705, 706 ಒಂದು ಕ್ಲಾಸಸ್ ಆದರೆ, ಮಿಕ್ಕಿದ್ದು ಎಸ್ಸೆಗಳು ಇನ್ನೊಂದು ಕ್ಲಾಸು, ಆ ಥರ ಇರುತ್ತೆ. ಸೊ ನಾನು ಎಸ್ಸೆ ಬೇಸಿನ ಮೇಲೆ ಹೋಗ್ತಾ ಇದ್ದೆ. ಒಂದೊಂದು ಕ್ಲಾಸಲ್ಲಿ ಅವ್ರದ್ದು 2 ಎಸ್ಸೆ ಒಂದು ಕ್ಲಾಸಲ್ಲಿ ಇರ್ತಿತ್ತು. ಅದ್ರ ಮೇಲೆ ಸೊ ನಾನು ಸ್ಟಾರ್ಟ್ ಮಾಡಿದ್ದು 2 ಎಸ್ಸೆಸಿಂದ ಸ್ಟಾರ್ಟ್ ಮಾಡೋದು. ನಾನು ನೆನಪಿದೆ 700 ಸ್ಟಾರ್ಟ್ ಮಾಡೋದು, ಎಸ್ಸೆ 700 ಆ್ಯಂಡ್ 705 ಸ್ಟಾರ್ಟ್ ಮಾಡಿರೋದು ನಾನು. ಸೊ ಥಿಯರಿ ಎದ್ದ ತಕ್ಷಣ ಕ್ಲಾಸ್ ನೋಡಿ, ಒಂದು ಕ್ಲಾಸ್ ನೋಡ್ತಾ ಇದ್ದೆ ನಾನು. ಅದು ನನಗೆ 8:30 ಆಗ್ತಾಯಿತ್ತು, 8:39. ಆ ಟೈಮಲ್ಲಿ ಬ್ರೇಕ್ ತೊಗೊಳ್ಳಿ. ನೀವು 8:30 ತೊಗೊಳ್ಳಿ, 9 ತೊಗೊಳ್ಳಿ, 30 minutes ಮಾತ್ರ ಬ್ರೇಕ್ ತೊಗೊಳ್ಳಿ. ನಾನು ಯೂಶಲಿ 30 minutes ಬ್ರೇಕ್ ತೊಗೋತಾ ಇರಲಿಲ್ಲ, ಬಿಕಾಸ್ ಜಾಸ್ತಿ ನಾನು ಫಾಸ್ಟಾಗಿ ತಿಂಡಿ ಮಾಡೋದು ಅಥವಾ ಊಟ ಮಾಡೋದು ಫಾಸ್ಟಾಗಿ ತಿಂದ್ಬಿಡ್ತೀನಿ. ಸೊ ಬ್ರೇಕ್ ತೊಗೋತಾ ಇಲ್ಲ. ಕೆಲವು ಟೈಮಲ್ಲಿ ನಾನು ಕ್ಲಾಸ್ ನೋಡ್ತಾನೆ ತಿಂತಾ ಇದ್ದೆ, ಕೆಲವು ಟೈಮಲ್ಲಿ 15 minutes ಬ್ರೇಕ್ ತೊಗೋತಿದ್ದೆ. ಈ ಬ್ರೇಕಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಊಟ ಮಾಡುವಾಗ ಏನಾದರೂ ಬೇರೆ, ಲೈಕ್ ನಿಮ್ಗೇನಾದರೂ ನಾನು ಸಜೆಸ್ಟ್ ಮಾಡೋದಾದರೆ ಡ್ರಾಮಾ ನೋಡೋರು ಅಥವಾ ಏನಾದರೂ ವೆಬ್ ಸೀರೀಸ್ ನೋಡೋರು, ಈ 10 minutes 15 minutes ಇರುತ್ತಲ್ವ, ಅಂಥದ್ದು ನೋಡಿ. ಅವಾಗ ಸ್ವಲ್ಪ ನಿಮ್ಮ ಮೈಂಡು ರಿಲ್ಯಾಕ್ಸ್ ಆಗಿತ್ತು. ಲೈಕ್ ನೀವು ಓದ್ತಾನೇ ಇದ್ದೀರಂತ ಅನ್ಸಲ್ಲ, ಏನೋ ಒಂದು ಮಧ್ಯದಲ್ಲಿ ಬೇರೆ ಏನೋ ಕೆಲಸ ಮಾಡಿದ್ರಿ ಅಂತ ಅನಿಸುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದನ್ನು ಮಾಡಿ. ನಾನೇನು ಮಾಡ್ತಾ ಇದ್ದೆ ಅಂದರೆ, ಈ ಜೀ ಕನ್ನಡ ಪೇಜಲ್ಲಿ ಯೂಟ್ಯೂಬಲ್ಲಿ 40-45 ಸೆಕೆಂಡ್ಸ್ದು ವೀಡಿಯೋಸ್ ಆಗ್ತಾ ಇದ್ರಲ್ವ ಸೀರಿಯಲ್ ರಿಲೇಟೆಡ್, ಆ 40-40 ಸೆಕೆಂಡ್ಸ್ದು ಒಂದು 4 ವೀಡಿಯೋ ನೋಡ್ಬಿಡ್ತಾ ಇದ್ದೆ. ಅದು ನೋಡೋಷ್ಟೊಳಗೆ ನನ್ನ ಮೈಂಡಿಗೆ ಏನು ಮ್ಯಾನಿಪುಲೇಟ್ ಆಗ್ತಾಯಿತ್ತು ಅಂದರೆ, ನಾನು ಒಂದು ತುಂಬ ಹೊತ್ತು ಏನೋ ಟೈಮ್ ವೇಸ್ಟ್ ಮಾಡಿದ್ದೀನಿ ಅಥವಾ ಏನೋ ತುಂಬ ಹೊತ್ತು ಬೇರೆ ಕೆಲಸ ಮಾಡಿದ್ದೀನಿ ಓದೋದು ಬಿಟ್ಟು ಅಂತ ಆ ಥರ ಅನಿಸ್ತಾ ಇತ್ತು ನನಗೆ. ಸೊ ಅದಾದ ತಕ್ಷಣ ಮತ್ತೆ ನಾನು 30 minutes ಯೂಶಲಿ ತೊಗೋತಿರಲಿಲ್ಲ, ಬಟ್ 30 minutes ಅಂತ ನಿಮ್ಗೆ ಹೇಳ್ತಿದ್ದೀನಿ. 30 minutes ಬ್ರೇಕ್ ಆದಮೇಲೆ ಏನು ಮಾಡ್ತೀರ ಅಂದರೆ, ಥಿಯರಿ ತೊಗೊಳ್ಳಿ. ಅಲ್ಲೇನು ಓದಿದ್ರಿ ಅಥವಾ ಇನ್ಕಂಪ್ಲೀಟಾಗಿ ಏನು ಕ್ಲಾಸ್ ನಿಲ್ಲಿಸಿರ್ತೀರ ಅದನ್ನೇ ಸ್ಟಾರ್ಟ್ ಮಾಡಿ. ಅಥವಾ ನೋಟ್ಸ್ ಕೀ ಪಾಯಿಂಟ್ಸ್ ಏನಾದರೂ ಬರ್ಕೊಳ್ಳೋದಿದ್ರೆ ತುಂಬ ಯೂಸ್ ಆಗುತ್ತೆ. ಕೀ ಪಾಯಿಂಟ್ಸ್ ಬರ್ಕೊಳ್ಳೋಂಗಿದ್ರೆ ಫಸ್ಟಿಂದನೇ ಬರ್ಕೊಳ್ಳಿ. ರಿವಿಷನ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಕೀ ಪಾಯಿಂಟ್ಸ್ ನಿಮ್ಗೆ ನೆನಪಿರೋ ಥರ ಚಾಟ್ ಮಾಡ್ಕೊಳ್ಳೋದು, ಅಥವಾ ನಿಮ್ಗೆ ಆಲ್ರೆಡಿ ಚಾಟ್ ಬುಕ್ಸ್ ಯಾವ್ದಾದ್ರು ತೊಗೊಂಡಿದ್ರೆ ಅದು ವೆಲ್ ಆ್ಯಂಡ್ ಗುಡ್, ಅದನ್ನು ರಿವೈಸ್ ಮಾಡಿ. ಒಟ್ಟಲ್ಲಿ ಥಿಯರಿ ಏನು ಬೆಳಿಗ್ಗೆ ಓದಿದ್ರೆ ಅದೊಂದ್ಸಲ ರಿವೈಸ್ ಮಾಡಿ. ಇಲ್ಲ ಕ್ಲಾಸ್ ಕಂಪ್ಲೀಟ್ ಆಗಿದ್ರೆ ಕ್ಲಾಸ್ ಮುಗಿಸಿ ಥಿಯರಿನ ಮುಗಿಸ್ಬಿಡಿ. ಆ್ಯಂಡ್ ನೆಕ್ಸ್ಟು 12:30 ಬ್ರೇಕ್ ತೊಗೊಳ್ಳಿ, ಇಲ್ಲ 1 ಬ್ರೇಕ್ ತೊಗೊಳ್ಳಿ. 12:30 ಅದು ತೊಗೊಳ್ಳಿ, ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಸ್ಟ್ರೆಚ್ ಮಾಡ್ತೀವಿ ಅಂದರೆ 1 ತೊಗೊಳ್ಳಿ. ನಾನು ಆ ಟೈಮ್ಗೆ ತೊಗೋತಾ ಇದ್ದೆ. ಲಂಚ್ ಬ್ರೇಕ್ ತೊಗೊಳ್ಳಿ, ಮತ್ತು ಇದರಲ್ಲಿ ಹಾಫ್ ಆನ್ ಅವರ್ ಎಕ್ಸ್ಟ್ರಾನೇ ತೊಗೊಳ್ಳಿ. ನಿಮ್ಗೆ ಯಾರು ನಿದ್ದೆ ಮಾಡಬೇಕು ಅಂತ ಇದ್ದರೆ 30 minutes, ತುಂಬ ಜಾಸ್ತಿ ಹೊತ್ತು ಬೇಡ, 1 hour ಅಂತೂ ಬೇಡ. 20 to 30 minutes ನಾಲ್ಕು ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳಿ. ಮಲಗಂಗಿದ್ರೆ ಆವಾಗ ನಿಮ್ಮ ಮೈಂಡ್ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವತ್ತೇ ಆಗಲಿ ನಿದ್ದೆ ಕಂಟ್ರೋಲ್ ಆಗ್ತಿಲ್ಲ, ಏನು ಮಾಡೋದು ಅಂತ ತುಂಬ ಜನ ಕಮೆಂಟ್ ಆಗ್ತೀರಾ. ನಿದ್ದೆ ಕಂಟ್ರೋಲ್ ಆಗ್ತಿಲ್ಲ ಅಂದರೆ ನಿದ್ದೆ ಮಾಡಬೇಕು. ಆ್ಯಕ್ಚುಲಿ ನಿದ್ದೆ ಬರ್ತಿದೆ ಅಂದರೆ ನಿದ್ದೆ ಮಾಡಿಬಿಡಿ. ಒಂದು 20 minutes ಅಲಾರಾಮ್ ಇಟ್ಕೊಂಡು ತುಂಬ ಹೊತ್ತು ನಿದ್ದೆ ಮಾಡಬೇಡಿ. ನಿದ್ದೆ ಮಾಡಿ ಎದ್ಮೇಲೆ ನಿಮ್ಮ ಮೈಂಡ್ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ, ಇನ್ನೂ ಫಾಸ್ಟಾಗಿ ವರ್ಕ್ ಆಗುತ್ತೆ. ಸೊ ಅವಾಗ ಒಂದು ಮಧ್ಯದಲ್ಲಿ ಒಂದು ನ್ಯಾಪ್ ತೊಗೊಳ್ಳಿ. ಆ್ಯಂಡ್ 1:30 ಸ್ಟಾರ್ಟ್ ಮಾಡಿ. 12:30 ಬ್ರೇಕ್ ತೊಗೊಂಡ್ರೆ 1:30 ಸ್ಟಾರ್ಟ್ ಮಾಡಿ, ಅಥವಾ 1 ಬ್ರೇಕ್ ತೊಗೊಂಡ್ರೆ 2 ಸ್ಟಾರ್ಟ್ ಮಾಡಿ. 1:32 ನಿದ್ದೆ ಮತ್ತು ಊಟದ ಎರಡು ಸೇರಿ, ಊಟ ಆದಮೇಲೆ ನಿದ್ದೆ ಮಾಡಿ ಎದ್ದಿರಿ. 2 ಸ್ಟಾರ್ಟ್ ಮಾಡಿದ್ರೆ ನೀವು 5 ಮುಗಿಬೇಕು. ಈ ಟೈಮಲ್ಲಿ ಏನು ಮಾಡ್ತೀರ ಅಂದರೆ ಪ್ರಾಕ್ಟಿಕಲ್. ಇದು ಕ್ಲಾಸಸ್ ವಿಷಯ ಹೇಳ್ತಾ ಇರೋದನ್ನು, ರಿವಿಷನ್ ಟೈಮಲ್ಲ. ಸೊ ಕ್ಲಾಸ್ ನೋಡ್ತೀರಲ್ವ, ಈಗ ನಾನು ನಿಮ್ಗೆ ರೆಕಮೆಂಡ್ ಮಾಡಿರೋದು ನಮಗೆ ತರೋ ಸರ್ ಕಾಸ್ಟಿಂಗ್ ಮತ್ತು FMಗೆ. ಪ್ರಾಕ್ಟಿಕಲ್ ಕ್ಲಾಸಾಗೆ ಒಂದು 1 hour 50 minutes ಅಥವಾ 1 hour 30 minutes ಕ್ಲಾಸಸ್ ಇರುತ್ತೆ. ಅದು ನೋಡಬೇಕಾದ್ರೂ ಅಷ್ಟೇ, ಅವ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಿಮ್ಗೆ ಡೌಟ್ ಬಂದಾಗ ಪಾಸ್ ಮಾಡಿ ನೀವು ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರಲ್ವ. ಸೊ 1 hour ಕ್ಲಾಸ್ ಇದ್ರೆ 2 hours ಆಗುತ್ತೆ ನಿಮ್ಗೆ ನೋಡಿ ಮುಗಿಸೋಷ್ಟೊಳಗೆ. ನೀವು ಎಷ್ಟೇ ಸ್ಪೀಡಲ್ಲಿ ಇಟ್ಕೊಂಡು, ಬಿಕಾಸ್ ಪಾಸ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತೀರ ಬ್ಯಾಕೆಲ್ಲ ಹೋಗಿ. ಆ್ಯಂಡ್ ಕ್ಲಾಸ್ನ ಮುಗಿಸಾದ್ಮೇಲೆ ಅವರೇ ಒಂದು 2-3 ಕ್ವಶನ್ಸ್ ಹೇಳ್ತಾರೆ. ಅವ್ರದ್ದು ಬುಕ್ಸನ್ನೇ ಇರುತ್ತೆ. ಅಂದರೆ ಟೆಲಿಗ್ರಾಮ್ ಯಾವುದೇ ಲೆಕ್ಚರ್ಸ್ ಆದ್ರೂ ಅವ್ರ ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀ ರಿಸೋರ್ಸಸ್ ಅಂದರೆ ಬುಕ್ಸ್ ಏನು ಕ್ವಶನ್ ಬ್ಯಾಂಕ್ಸ್ ಇರುತ್ತೆ ಅದು ಅಪ್ಲೋಡ್ ಮಾಡಿರ್ತಾರೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅವ್ರು ಅದರಲ್ಲೇ ಹೋಮ್ವರ್ಕ್ಸ್ ಕೊಡ್ತಾರೆ. ಲೈಕ್ 2 to 3 ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೆ ಹೇಳ್ತಾರೆ. ಅವ್ರು ಆಲ್ರೆಡಿ ಕ್ಲಾಸಸ್ ಸಾಲ್ವ್ ಮಾಡಿರ್ತಾರೆ, ಅದನ್ನು ಸಾಲ್ವ್ ಮಾಡಿ. ಸೊ ಇಷ್ಟನ್ನ ನೀವು 5 ಗಂಟೆ ಅಷ್ಟೊಳಗೆ ಮುಗಿಸ್ಬಿಡಿ. ಕ್ಲಾಸ್ ನೋಡಿ ಒಂದು 2-3 ಪ್ರಾಬ್ಲಮ್ ಅದೇ ಚಾಪ್ಟರ್ದು ಸಾಲ್ವ್ ಮಾಡೋದು. 5 ಗಂಟೆಗೆ ಏನು ಮಾಡ್ತೀರಾ ಅಂದರೆ ಇನ್ನೊಂದು ಬ್ರೇಕ್. 5 to 5:30 ಸ್ವಲ್ಪ ಓಡಾಡಿ, ಫ್ರೆಶ್ ಅಪ್ ಆಗಿ, ಫೇಸ್ ವಾಶ್ ಮಾಡಿ, ಮನೆಯವ್ರ ಜೊತೆ ಎಲ್ಲ ಮಾತಾಡಿ, PGಲಿದ್ರೆ PG ಅವ್ರ ಕ್ಲಾಸ್ ರೂಮ್ಮೇಟ್ಸ್ ಜೊತೆ ಎಲ್ಲ ಮಾತಾಡಿ 5:30ಗೆ ಇನ್ನೊಂದು ಏನಂದರೆ ಥಿಯರಿ ಸ್ಟಾರ್ಟ್ ಮಾಡಿ. 5:30ಗೆ 30 minutes ಬ್ರೇಕ್ ಆದಮೇಲೆ 5 to 5:30
ಇಲ್ಲ 5:30ಗೆ ಬ್ರೇಕ್ ಹೋಗ್ತೀರಾ ಅಂದರೆ 6ಗೆ ಸ್ಟಾರ್ಟ್ ಮಾಡಿ. ಇದು ಥಿಯರಿ ಅಂದರೆ ಬೆಳಗ್ಗೆ ಏನು ಓದಿರ್ತೀರಾ ಅದನ್ನೇ ರಿವೈಸ್ ಮಾಡಿ. ನಾನು ಕ್ಲಾಸ್ ನೋಡೋ ಟೈಮಲ್ಲಿ ಒಂದೇ ಸಬ್ಜೆಕ್ಟ್ ಥಿಯರಿ, ಒಂದೇ ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಎಕ್ಸಾಂಪಲ್ ಆಡಿಟ್ ಮತ್ತು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಬೆಳಗ್ಗೆ ಏನು ಥಿಯರಿ ಆಡಿಟ್ ಓದಿರ್ತೀನಿ, ನಾನು ಸಂಜೆ ಅದನ್ನೇ ರಿವೈಸ್ ಮಾಡ್ತಾಯಿದ್ದೆ. ಅವಾಗ ಏನು ಮಾಡ್ತೀರ ಅಂದರೆ, ನೀವು ಮಾಡಿಲ್ ಇದ್ರೆ ICA ಮಾಡಿಲ್ ಓದಿ. ಅದೇ ಇಲ್ಲ ಅಂದರೆ ಈಗ ಯಾವುದೇ ಫ್ಯಾಕಲ್ಟಿದು ಸಮ್ಮರಿ ಬುಕ್, ಇವಾಗ ನಾನು ರಿಷಬ್ ಜೈನ್ ಸರ್ ಅವ್ರದ್ದು ಸಮ್ಮರಿ ಬುಕ್ ತೊಗೊಂಡಿದ್ನಲ್ಲ, ಅದನ್ನು ಓದ್ತಾ ಇದ್ದೆ ನಾನು. ಪಿನ್ ಟು ಪಿನ್ನಲ್ಲಿ ಏನು ಒಂದೊಂದು ವರ್ಡ್ ಇರುತ್ತೆ ಎಲ್ಲನೂ ಓದಿ. ನಾವು ಬಾಯಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ, ಓದಿ. ಇವಾಗ ಬೆಳಗ್ಗೆ ಕ್ಲಾಸ್ ನೋಡಿರ್ತಾರೆ, ಅವ್ರು ನಿಮ್ಗೆ ಅರ್ಥ ಮಾಡಿಸೋದು ಟ್ರೈ ಮಾಡಿರ್ತಾರೆ. ಇವಾಗೇ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದೊಂದು ವರ್ಡ್ನು ಓದಿ, ಅದು ಏನು ಮೀನಿಂಗ್ ಹೇಳ್ತಾ ಇದೆ, ಅದು ಆ ಅರ್ಥ, ಆ ಸೆಂಟೆನ್ಸ್ದು ಅರ್ಥ ಏನು ಅಂತ ನೀವಾಗೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅವಾಗ ನಿಮ್ಮ ತಲೆ ತುಂಬ ಚೆನ್ನಾಗಿ ಕೂರುತ್ತೆ. ನಾನು ಈ ಟೈಮಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ, ಸ್ಟಡಿ ಟೇಬಲ್ ಮೇಲೆ ಕೂರ್ತಾ ಇರಲಿಲ್ಲ, ಟೆರೆಸ್ ಮೇಲೆ ಹೋಗ್ಬಿಡ್ತಾ ಇದ್ದೆ. ಕರೆಕ್ಟಾಗಿ 5:30ಗೆ ನಾನು ಬ್ರೇಕ್ ತೊಗೊಂಡಾಗ ಟೆರೆಸ್ ಮೇಲೆ ಹೋಗಿ ಓಡಾಡ್ಕೊಂಡು ಓದ್ತಾ ಇದ್ದೆ ನಾನು. ರಿವೈಸ್ ಮಾಡಬೇಕಾಗಿರ್ತಿತ್ತಲ್ಲ, ಟೆಕ್ಸ್ಟ್ ಬುಕ್ ಸುಮ್ಮನೆ ಓದ್ಕೊಂಡು ಹೋಗ್ತಿದ್ದೆ. ನ್ಯೂಸ್ ಪೇಪರ್ ಓದ್ತಿರಲ್ವಾ, ಎಲ್ಲ ಡೀಟೇಲಾಗಿ ಏನೇನು ಅಂತ ಆ ಥರ ಓದ್ಕೊಂಡು ಹೋಗಿ ಸುಮ್ಮನೆ. ಒಂದ್ಸಲ ಇಲ್ಲ 2 ಸಲ ಒಟ್ಟಿನಲ್ಲಿ ಓದ್ಕೊಂಡಾಗ ಚಾಪ್ಟರ್ ಪೂರ್ತಿ ಎಷ್ಟು ಎಸ್ಸೆ ಕಂಪ್ಲೀಟ್ ಮಾಡ್ತೀರಾ, ಒಂದೊಂದು ವರ್ಡ್ ಡೀಟೇಲಾಗಿ ಓದಿ. ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನಿಸ್ತಿದೆ ಅದೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಹೈಲೈಟರ್ ಯೂಸ್ ಮಾಡಿ, ಸ್ಟಿಕ್ ನೋಟ್ಸ್ ಯೂಸ್ ಮಾಡಿ. ಒಂದೊಂದು ವರ್ಡನ್ನು ಬಿಡ್ದಂಗೆ ನೀಟಾಗಿ ICA ಮಾಡೆಲ್ ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ನಾನು ಓದಿದ ಸಮ್ಮರಿ ಬುಕ್ಕು ಕೂಡ ICA ಮಾಡೆಲ್ಗೆ ಕಂಪ್ಲೀಟ್ ಹಾಗೆ ಇತ್ತು, ಒಂಚೂರು ಕಲರ್ಫುಲ್ ಆಗಿತ್ತು ಅಷ್ಟೇ. ಸೊ ಅದನ್ನು ಓದಿ. ಇದು ನೀವು ಓದೋಷ್ಟರೊಳಗೆ 7:30 ಆಗುತ್ತೆ. 7:30 ಆಗುತ್ತೆ. ಥಿಯರಿ ರಿವಿಷನ್ 5:30 to 7:30, ಅದೆಲ್ಲ ಒಂದೊಂದು ಲೆಟರ್ ಓದ್ತೀರಾ, ಓಡಾಡ್ಕೊಂಡು ವಾಕ್ ಮಾಡ್ಕೊಂಡು ಅಂದರೆ 7:30 ಆಗುತ್ತೆ. ಆಮೇಲೆ ನಾನು ಕೆಳಗೆ ಬರ್ತಾಯಿದ್ದೆ 7:30ಗೆ, ಮತ್ತು ಸ್ಟಡಿ ಟೇಬಲಿಗೆ ಬರ್ತಾಯಿದ್ದೆ. ಆವಾಗ ಪ್ರಾಕ್ಟಿಕಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಥವಾ ಇದ್ರ ಮಧ್ಯದಲ್ಲಿ ನೀವೇನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು ಅಂದರೆ ಏನಾದರೂ ನಿಮ್ಗೆ ನೆನಪಿರುತ್ತೆ, ನಾನು 3,000 ತರಕಾರಿ ತಿಂತಾಯಿದ್ದೆ ಅಂತ. ಸೊ ಇದ್ರ ಮಧ್ಯೆ ಏನಾದರೂ ತಿಂದ್ಬಿಟ್ಟು ಮತ್ತೆ ಪ್ರಾಕ್ಟಿಕಲಿಗೆ ಸ್ಟಾರ್ಟ್ ಮಾಡಿ. ಏನು ಮಾಡ್ತೀರಾ ಈ ಟೈಮಲ್ಲಿ ಅಂದರೆ, ಒಂದು ಕ್ವಶನ್ ಬ್ಯಾಂಕ್ ಇಟ್ಕೊಂಡು, ನೀವು ಮಧ್ಯಾಹ್ನ ಕ್ಲಾಸ್ ನೋಡಿರ್ತೀರಲ್ವ, 12:30 1-2 ಸ್ಟಾರ್ಟ್ ಮಾಡಿ 5 ತನಕ ಕ್ಲಾಸ್ ನೋಡಿ. 3 ಎಕ್ಸಾಂಪಲ್, ನೀವು 3 ಹೋಮ್ವರ್ಕ್ ಪ್ರಾಬ್ಲಮ್ಸ್ 3 ಅಥವಾ 2 ಸಾಲ್ವ್ ಮಾಡಿರ್ತೀರಲ್ವ, ಅದೇ ಚಾಪ್ಟರ್ದು ಯಾವುದೇ ಕ್ವಶನ್ ಬ್ಯಾಂಕ್, ಇದೇ ಫ್ಯಾಕಲ್ಟಿ ಅದೇ ಫ್ಯಾಕಲ್ಟಿ ಅಂತಿಲ್ಲ, ಯಾವ್ದಾದ್ರು ಫ್ಯಾಕಲ್ಟಿದು ಕ್ವಶನ್ ಬ್ಯಾಂಕ್ ಹಿಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಫುಲ್ ಚಾಪ್ಟರ್ದು ಕ್ವಶನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕು ನೀವು. ನಾನಂತೂ ಈಸಿದು ಕ್ವಶನ್ಸ್ ಬಿಡ್ತಾ ಇರಲಿಲ್ಲ, ಕಷ್ಟದ್ದು ಬಿಡ್ತಾ ಇರಲಿಲ್ಲ, ಪ್ರತಿಯೊಂದು ಸಾಲ್ವ್ ಮಾಡ್ತಾಯಿದ್ದೆ. ಫಸ್ಟಿಂದ ಲಾಸ್ಟ್ ತನಕನೂ ಸಾಲ್ವ್ ಮಾಡ್ತಾಯಿದ್ದೆ. ಸೊ ನೀವು ಹಾಗೆ ಮಾಡಿ. ಆ ಚಾಪ್ಟ್ರಲ್ಲಿ ಆ ಕ್ವಶನ್ ಪೇಪರಲ್ಲಿ 35 ಕ್ವಶನ್ಸು, 40 ಕ್ವಶನ್ಸು ಅಥವಾ 50 ಕ್ವಶನ್ಸ್ ಇದೆ ಅಂದರೆ ಪ್ರತಿಯೊಂದು ಸಾಲ್ವ್ ಮಾಡಿ, ಅಷ್ಟು ಸಾಲ್ವ್ ಮಾಡಿ. ಇದು ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ಒನ್ ಡೇಲಿ ಆಗಲ್ಲ. ಲೈಕ್ ನೀವು 7:30 ಸ್ಟಾರ್ಟ್ ಮಾಡ್ತೀರಾ ಅಂದರೆ ಫುಲ್ ಡೇಲಿ ಆಗಲ್ಲ. ಬಿಕಾಸ್ ಒಂದೊಂದನ್ನು ನೀವು ಡೀಟೇಲಾಗಿ ಸಾಲ್ವ್ ಮಾಡ್ತಿದ್ದೀರಾ ಅಂತಂದಾಗ ನಿಮ್ಮ ಕೆಲವ್ರಿಗೆ ಮೇಲ್ಮೇಲೆ ಸಾಲ್ವ್ ಮಾಡಿದ್ರೂ ನೀಟಾಗಿ ಬೇಗ ತಲೆಯಲ್ಲಿರುತ್ತೆ. ಕೆಲವ್ರಿಗೆ ಡೀಟೇಲಾಗಿ ಸಾಲ್ವ್ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ. ನಾನೇನು ಮಾಡ್ತಿದ್ದೆ ಅಂದರೆ ಡೀಟೇಲಾಗಿ ಸಾಲ್ವ್ ಮಾಡ್ತಿದ್ದೆ. ಸೊ ನನಗೆ ಜಾಸ್ತಿ ವರ್ಕೌಟ್ ಆಗ್ತಿತ್ತು. ಇದರಿಂದ ನನಗೇನಾಗ್ತಿತ್ತು ಅಂದರೆ, ಒಂದು ಚಾಪ್ಟರು 2 days ಆಗ್ತಿತ್ತು. ಲೈಕ್ ಎಲ್ಲ ಕ್ವಶನ್ ಸಾಲ್ವ್ ಮಾಡೋಷ್ಟೊಳಗೆ. ಲೈಕ್ ಇವಾಗ SS ಮೆಟೀರಿಯಲಿಂದ ನಾನು ಕ್ವಶನ್ ಸಾಲ್ವ್ ಮಾಡ್ತಿದ್ದೀವಲ್ವ, 7:30 ಈ ನೈಟ್ 7:30ಗೆ ಇವತ್ತು ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ಅದು 12:31 ಆಗ್ತಿತ್ತು. ಮತ್ತೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಉಳ್ಕೊತಿತ್ತು ಪಾರ್ಟ್ ಬಿದು. ಲೈಕ್ ನಮ್ಗೆ ಯಶಸ್ವಿ ಪಾರ್ಟ್ A ಪಾರ್ಟ್ B ಅಂತ 2 ಕ್ವಶನ್ಸ್ ಇರುತ್ತೆ ಒಂದೇ ಚಾಪ್ಟರಿಂದ. ಪಾರ್ಟ್ A ಸರ್ ಕ್ಲಾಸಲ್ಲಿ ಮಾಡಿಸಿರ್ತಾರೆ, ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ. ಪಾರ್ಟ್ ಬಿದು ಹೋಮ್ವರ್ಕ್ ಕ್ವಶನ್ಸ್ ಅಂತ ಇರುತ್ತೆ, ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಕ್ವಶನ್ಸು. ಸೊ ನಾನು ಏನು ಮಾಡ್ತಿದ್ದೆ, 2 ಸಾಲ್ವ್ ಮಾಡ್ತಿದ್ದೆ. ನಾನು 2 days ಆಗ್ತಿತ್ತು. ಈ ನೈಟ್ ಇವತ್ತಂದರೆ 7:30 ಕೂತ್ರೆ ಎಷ್ಟು ತನಕ ಆಗುತ್ತೆ ಅಷ್ಟು ತನಕನೂ ಸಾಲ್ವ್ ಮಾಡ್ತಾಯಿದ್ದೆ. ಅದು ಕೆಲವು ಟೈಮು 12:30, 1:30, 2:30 ಆಗ್ತಿತ್ತು. ನೀವು ವೀಡಿಯೋಸಲ್ಲಿ ನೋಡಿರ್ತೀರಾ. ಆ್ಯಂಡ್ ನೆಕ್ಸ್ಟ್ ಡೇಗೆ ಹುಡ್ಕೊತಾ ಇದ್ದೆ. ಸ್ಟಾರ್ಟಿಂಗ್ ನನಗೆ ಕಾಸ್ಟಿಂಗು ಒಂದು ಚಾಪ್ಟರ್ಗೆ 2 days ಆಗ್ತಿತ್ತು, ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡೋದ್ರಿಂದ. ಸೊ ನೀವು ಇದನ್ನು ಮಾಡಿ 12:30 ತನಕ, 7:30ಇಂದ 12:30 ತನಕ ನಿಮ್ಮದು ನೆಕ್ಸ್ಟ್ ಆ ಸೆಷನ್ ಇರಲಿ. ಇನ್ನೂ ಎಕ್ಸ್ಟೆಂಡ್ ಮಾಡ್ತೀರಾ, ನೀವು ಇನ್ನೂ ಸ್ಟ್ರೆಚ್ ಮಾಡೋಕ್ಕಾಗುತ್ತೆ, ನಿಮ್ಮ ಕೆಪಾಸಿಟಿ ಇದೆ ಅಂದರೆ ಸ್ಟ್ರೆಚ್ ಮಾಡಿಲ್ಲ ಅಂದರೆ ಅಷ್ಟಕ್ಕೆ ಸಾಕು. ನಿಮ್ಗೆ ಅಷ್ಟೇ ಆಗ್ತಾ ಇದೆ ಅಂದರೆ 11:30 ಆಗ್ತಾಯಿದೆ ಅಂದರೆ ಸಾಕು. 11:30ಗೆ ಮಲಗಿ 12:30 ಗಂಟೆ ಎದ್ದಿರ್ತೀರ ಅಂದರೆ 12:30 ತನಕ ಎದ್ದಿದ್ದು. ಅದಾದಮೇಲೆ ನೀವು ಎಷ್ಟು ಗಂಟೆಗೆ ಮಲಗಲಿ, 11:30 ಆಗಲಿ 12:30 ಆಗಲಿ, 10 to 15 minutes ನೀವು ಏನು ಓದಿದ್ರಿ ಬೆಳಗ್ಗೆಯಿಂದ, ಪ್ರಾಕ್ಟಿಕಲ್ ಆಗಲಿ ಥಿಯರಿ ಆಗಲಿ, ಏನು ಕೇಳಿಸ್ಕೊಂಡಿದ್ರಿ, ಏನು ಓದಿದ್ರಿ, ಅದನ್ನು ಸುಮ್ಮನೆ ಒಂದು ಜಾಗದಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ನೆನ್ಪು ಮಾಡ್ಕೊಳ್ಳೋದು ಟ್ರೈ ಮಾಡಿ. ಈಗ ಎಕ್ಸಾಂಪಲ್ SE 700 ಏನು ಓದಿದ್ವಿ, ಏನು ಆಬ್ಜೆಕ್ಟಿವ್ ಇದೆ, ಅದರಿಂದ ಏನಾಗುತ್ತೆ, ಏನು ಅಲ್ಲಿ ರಿಷಬ್ ಸರ್ ಏನು ಹೇಳಿದರು, ಅವ್ರು ಏನಾದ್ರು ಇಂಪಾರ್ಟೆಂಟ್ ಹೈಲೈಟ್ ಮಾಡಿಸಿದ್ರಾ, ನಾನು ಓದ್ಬೇಕಾದ್ರೆ ನಾನೇನಾದ್ರು ಇಂಪಾರ್ಟೆಂಟ್ ಹೈಲೈಟ್ ಮಾಡ್ಕೊಂಡಿದ್ದ, ಪ್ರಾಕ್ಟಿಕಲ್ ಇದ್ರದ್ದು ಫಾರ್ಮ್ಯಾಟ್ ಏನಿತ್ತು, ಇದ್ರದ್ದು ಫಾರ್ಮುಲಾ ಏನಿತ್ತು, ಇದು ಏನು ಬಂತು, ಇದೆಲ್ಲ ನೆನ್ಪು ಮಾಡ್ಕೊಳ್ಳಿ. ಬರೀ ಒಂದು 10 to 15 minutes ಸುಮ್ಮನೆ ನೆನ್ಪು ಮಾಡ್ಕೊಳ್ಳಿ. ಯಾವ್ದಾದ್ರು ನೆನಪಾಗ್ತಿಲ್ಲ ಅಂದರೆ ಆ ಮೂಮೆಂಟಲ್ಲಿ ಬುಕ್ ತೆಗೆದ್ಬಿಟ್ಟು ನೋಡಿ, ಇದೊಂದು ನೆನಪಾಗಲಿಲ್ವಲ್ಲ ಅಂತ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ತುಂಬ 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 ಹೆಲ್ಪ್ ಆಗುತ್ತೆ ಈ ಮೆಥಡು. ಆ್ಯಂಡ್ ಮಲಗ್ತೀರಾ ಈ ಟೈಮಿಗೆ, ಓಕೆನಾ. ಇದು ನನ್ನ ಡೈಲಿ ರುಟೀನ್ ಆಗಿತ್ತು. ಇದು ಕ್ಲಾಸಸ್ ಮಾಡಬೇಕಾದ್ರೆ
ನಿಮ್ಗೆ ಗೊತ್ತಿರೋಂಥ ರೊಟೀನು ಅದೇ. ನಾನು ಒಂದೊಂದ್ಸಲಿ ಅಂದರೆ ಏನಾದರೂ ಬೇರೆ ಕೆಲಸದಿಂದ ಟ್ಯೂಷನ್ ಬೇರೆ ಮಾಡ್ತಿದ್ದ ಕಾರಣ ನನಗೇನಾಗ್ತಿತ್ತು, ಟ್ಯೂಷನು ವ್ಲಾಗು ಸ್ಟಡಿ ಮೂರೂ ಒಟ್ಟಿಗೆ ಮಾಡ್ತಿದ್ದರಿಂದ ನನಗೆ 12:30 1:30 ಮುಗಿತಿರಲಿಲ್ಲ. 2:30 3:30 ಸ್ಟ್ರೆಚ್ ಆಗ್ತಿತ್ತು, ಕೆಲವೊಂದು ಬಾರಿ 4:30ಗೂ ಸ್ಟ್ರೆಚ್ ಆಗ್ತಿತ್ತು. ಬಿಕಾಸ್ ವ್ಲಾಗ್ಸ್ ಮಾಡ್ತಿದ್ದೆ, ಅದು ಎಡಿಟು ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿತ್ತು. ಟ್ಯೂಷನ್ 5:30 to 7:30 ನಾನು ಟ್ಯೂಷನ್ ಮಾಡ್ತಿದ್ದ ಕಾರಣ 1 ಮಂತ್ ಇದೆ ಎಕ್ಸಾಮ್ಗೆ ಅಂದಾಗ ನಾನು ಟ್ಯೂಷನ್ನ ಸ್ಟಾಪ್ ಮಾಡಿ ನನ್ನ ತಂಗಿ ಸ್ಟಾರ್ಟ್ ಮಾಡಿದ್ದೆ. ಸೊ ಅಲ್ಲಿ ತನಕ ನನಗೆಲ್ಲ ಸ್ಕೆಡ್ಯೂಲ್ ಒಟ್ಟಿಗೆ ಇದ್ರಿಂದ ನನ್ನ ಸ್ಕೆಡ್ಯೂಲ್ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ನಿಮಗೆ ಏನೂ ಇಲ್ದಿರೋ ಕಾರಣ 11:30 12ಗೆಲ್ಲ ಮುಗಿಸ್ಬಿಡಿ. ಮುಗಿಸಿ ಅರ್ಧ ಗಂಟೆ ಅಥವಾ 11ಗೆ ಮುಗಿಸಿದ್ರು ಒಳ್ಳೆಯದು. ಮುಗಿಸಿ ಅರ್ಧ ಗಂಟೆ ರಿವೈಸ್ ಮಾಡೋದಕ್ಕೆ ಅಂತಲೇ ಅರ್ಧ ಗಂಟೆ 10-15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ರಿವೈಸ್ ಮಾಡೋದಕ್ಕೆ ಅಂತ ಟೈಮ್ ಕೊಟ್ಟು ಆರಾಮಾಗಿ ನಿದ್ದೆ ಮಾಡಿ. ಸೊ ಇದು ನಾರ್ಮಲ್ ಕ್ಲಾಸಸ್ ನೋಡುವಾಗ ರುಟೀನ್ ಆಗಿತ್ತು. ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ರಿವಿಷನ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ರಿವಿಷನ್ ವಿಷಯಕ್ಕೆ ಬರೋದಾದರೆ ಎಲ್ಲ ಹೇಳ್ತಾರೆ ಲೈಕ್ ಅಟೆಂಪ್ಟ್ಸ್ ಮ್ಯಾಟರ್ ಆಗಲ್ಲ ಅಂತ. ಬಟ್ ಸೀರಿಯಸ್ಲಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಫಸ್ಟ್ ಅಟೆಂಪ್ಟಲ್ಲಿ ಯಾವುದೇ ಎಕ್ಸಾಮ್, ಬರೀ CA ಅಂತಾರೆ, ಯಾವುದೇ ಎಕ್ಸಾಮ್ ಆಗಲಿ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಫಸ್ಟ್ ಅಟೆಂಪ್ಟ್ ಆಗಿಲ್ಲ ಅಂದರೆ ಅದು ನಮಗೆ ಗೊತ್ತಿಲ್ಲದಂಗೆ ಹೇಳ್ಕೊಂಡು ಹೋಗ್ತಿರುತ್ತೆ, ನಮ್ಮನ್ನ ಆ ಲೂಪಲ್ಲೇ ಸಿಗಾಕೋಬಿಡ್ತೀವಿ. ಸೊ ಫಸ್ಟ್ ಅಟೆಂಪ್ಟ್ ಇಸ್ ಎ ಗೋಲ್ಡನ್ ಅಟೆಂಪ್ಟ್, ಎಲ್ಲ ಹೇಳೋದು ಅದು ನಿಜನೇ. ಸೊ ಈ ಫಸ್ಟ್ ಅಟೆಂಪ್ಟಲ್ಲೇ ತುಂಬ 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 ಎಫರ್ಟ್ಸ್ ಹಾಕಿ. ಆ್ಯಂಡ್ ಕ್ಲಾಸಸ್ ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಟ್ರೆ ರಿವಿಷನ್ಗೆ ಟೈಮ್ ಸಿಗುತ್ತೆ. ಸೊ ಆದಷ್ಟು ಬೇಗ ಕ್ಲಾಸಸ್ನ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ರಿವಿಷನ್ ಫೇಸಿಗೆ ಬರೋಣ. ರಿವಿಷನ್ ಏನಂದರೆ, ನಾನು ಫಸ್ಟ್ ಗ್ರೂಪು ಕ್ಲಿಯರಾಗಿ ನಂಗೆ ಅಷ್ಟು ನೆನಪಾಗ್ತಾಯಿಲ್ಲ ನಾನು ಎಷ್ಟು ಡೇಸ್ ತೊಗೊಂಡಿದ್ದೆ ಅಥವಾ ಯಾವ ರೀತಿ ರಿವೈಸ್ ಮಾಡಿದ್ದೆ ಅಂತ. ಎಷ್ಟು ನೆನಪಿದೆ ನಾನು ಅಷ್ಟು ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಬಟ್ ಗ್ರೂಪ್ 2 ನಾನು ಏನೇನು ಮೆಥಡ್ ಫಾಲೋ ಮಾಡಿದೆ ಅದು ಎಲ್ಲನೂ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಾಲ್ಗೆ ಸ್ಟಿಕ್ ನೋಟ್ ಅಂಟಿಸ್ತಾ ಇದ್ದೆ, ಲೈಕ್ ಆ ಡೈಲಿ ಸ್ಕೆಡ್ಯೂಲ್ ಮಾಡಿ. ನಾನು ಮೊದಲಿಂದ ಹೇಳಿದ್ದೀನಿ, ನನಗೆ ಯಾವ ರೀತಿ ಅಂದರೆ, ಈಗ ಒಂದು ಲಾಂಗ್ ಟರ್ಮ್ ಟೈಮ್ ಟೇಬಲ್ ಹಾಕ್ಕೊಂಡ್ರೆ ನನ್ನ ಕೈಲಿ ಫಾಲೋ ಮಾಡೋದಕ್ಕಾಗಲ್ಲ. ಲೈಕ್ ಬೇಗ ಅದಕ್ಕೆ ಸುಸ್ತಾಗ್ಬಿಡ್ತೀನಿ ಅಥವಾ ನಾನು ಇಗ್ನೋರ್ ಮಾಡೋದು ಜಾಸ್ತಿ. ಆಮೇಲೆ ನಾಳೆ ಮಾಡೋದಾಯ್ತು ಅಂತ ತುಂಬ ಪೋಸ್ಟ್ಪೋನ್ ಮಾಡಿಬಿಡ್ತೀನಿ. ಸೊ ನಾನು ಏನು ಮಾಡ್ತಿದ್ದೆ, ನನಗೆ ಯಾವ್ದು ವರ್ಕೌಟ್ ಆಗ್ತಿರ್ತದೆ ಡೈಲಿ ಸ್ಕೆಡ್ಯೂಲ್ಸ್. ಲೈಕ್ ಇವತ್ತು ಏನು ಮಾಡಬೇಕಂತ ಇವತ್ತು ಮಾತ್ರ ಬರಿತಾ ಇದ್ದೆ, ನಾಳೆ ಏನು ಮಾಡಬೇಕಂತ ಅದಕ್ಕೆ ಮಾತ್ರ ಬರಿತಾ ಇದ್ದೆ. ಆ ಥರ ಇವತ್ತು ನೈಟ್ ಕೂತ್ರೆ ನಾಳೆಗೆ ಏನು ಮಾಡಬೇಕಂತ ನೈಟ್ ಮಲಗೋ ಮೊದಲು ನಾಳೆ ಸ್ಕೆಡ್ಯೂಲ್ನ ಹಾಕಿ ಮಲಗ್ತಾ ಇದ್ದೆ. ಬೆಳಗ್ಗೆ ಎದ್ದಾಗ ಅಲ್ಲಿರೋದಷ್ಟು ಕಂಪ್ಲೀಟ್ ಮಾಡಬೇಕು, ಏನೇ ಆಗಲಿ ಪ್ರತಿಯೊಂದು ಕಂಪ್ಲೀಟ್ ಮಾಡಬೇಕು. ನಾಳೆ ನೈಟು ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇಗೆ ಸ್ಕೆಡ್ಯೂಲ್ ಆಗ್ತಾ ಇದೆ. ಸೊ ಇದು ನನಗೆ ತುಂಬ ವರ್ಕೌಟ್ ಆಗಿದೆ. ಸೊ ಈ ಮೆಥಡ್ನ ನೀವು ಕೂಡ ಫಾಲೋ ಮಾಡ್ಬೋದು. ಲೈಕ್ ಆ ದಿನ ನಾನು ಏನೇನು ಮಾಡಬೇಕು ಅಂತ ನಾನು ಬರ್ಕೊಂಡ್ರೆ ನಾನು ಆ ದಿನ ಮಾಡೇ ಮಲಗ್ತೀನಿ. ಈ ಲಾಂಗ್ ಟರ್ಮ್ ಟೈಮ್ ಟೇಬಲ್ ಹಾಕ್ಬಿಟ್ಟೆ, ಲೈಕ್ ನಾಳೆ ನಾನು ಇದು ಓದಬೇಕು, ನಾಡಿದ್ದು ಅದು ಓದಬೇಕು, ಆ ಥರ ಎಲ್ಲ ಹಾಕ್ಬಿಟ್ರೆ ನನಗಾಗಲ್ಲ. ಅಂದರೆ ಅದನ್ನು ಫಾಲೋ ಮಾಡಲ್ಲ ನಾನು. ಸೊ ಸ್ಟ್ರಿಕ್ಟಾಗಿ ಡಿಸಿಪ್ಲಿನಾಗಿ, ಸೊ ಆ ಡೈಲಿ ಸ್ಕೆಡ್ಯೂಲ್ಸ್ ಅದೇ ನೀಟಾಗಿ ಡಿಸಿಪ್ಲಿನಾಗಿ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ತೀನಿ. ಸೊ ಇದು ನಿಮ್ಗೆ ವರ್ಕೌಟ್ ಆಗುತ್ತೆ. ಆ್ಯಂಡ್ ನನ್ನ ರಿವಿಷನ್ ಟೈಮಲ್ಲಿ ನಾನು ಕ್ಲಾಸಸ್ ಮುಗ್ದಿರೋ ಕಾರಣ ಒಂದು ಸ್ವಲ್ಪ ರಿಲೀಫ್ ಆಗಿದ್ದೆ. ರಿವಿಷನ್ ಟೈಮಲ್ಲಿ ನಾನು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿದ್ದೀನಿ ಅನಿಸುತ್ತೆ. ಕ್ಲಾಸಸ್ ಮುಗುವಾಗ 3 hours 4 hours ವಿಡಿಯೋ ಎಡಿಟಿಂಗು, ಟ್ಯೂಷನ್ನು ಎಲ್ಲ ಇದ್ದಿದ್ದ ಕಾರಣ 3 hours 2 hours ಮಲಗಿದ್ದುಂಟು ನಾನು ಎಷ್ಟೊಂದು ದಿನ. 3 hours 4 hours ನಿದ್ದೆ ಅಷ್ಟೇ ಆಗ್ತಾಯಿತ್ತು. ಬಟ್ ರಿವಿಷನ್ ಟೈಮಲ್ಲಿ ನನಗೆ ಒಂದು ಒಳ್ಳೆ ನಿದ್ದೆ ಆಗ್ತಿತ್ತು. ಬಿಕಾಸ್ ವಿಡಿಯೋ ಸ್ಟಾಪ್ ಮಾಡಿದ್ದೆ, ಟ್ಯೂಷನ್ನು ನನ್ನ ತಂಗಿ ಮಾಡ್ತಾ ಇದ್ದಿದ್ದ ಕಾರಣ. ಸೊ ನಿಮ್ಗಂತೂ ಆಲ್ರೆಡಿ ಇದೇನು ಪ್ರಾಬ್ಲಮ್ ಇರೋದಿಲ್ಲ. 6ಗೆ ಎದ್ರೂ ಸಾಕು, 5:30ಗೆ ಇದ್ರೂ ನಿಮ್ಗೆ ಆಲ್ರೆಡಿ ರೂಢಿಯಾಗಿರುತ್ತೆ. ನನಗೆ ಯಾವ ಥರ ಆಗಿತ್ತಂದರೆ, ಎದ್ದು ಅಲಾರಾಮ ಇಡ್ತಾ ಇರಲಿಲ್ಲ ನಾನು. ಕೊನೆಗೆ ನಾನು ಬ್ಲಾಗ್ಸಲ್ಲೂ ಹೇಳಿದ್ದೀನಿ, ಅಲಾರಾಮ್ ಇಲ್ಲದೇ ಎದ್ದೇಳ್ತಾ ಇದ್ದೀನಿ ನಾನು ಅಂತ. ಎಕ್ಸಾಮ್ ಟೈಮಲ್ಲಿ ಅಷ್ಟೇ 3:30ಗೆ ಎದ್ದೇಳಬೇಕಂತ ಮೈಂಡಲ್ಲಿ ಫಿಕ್ಸ್ ಆಗಿ ನಾನು ಮಲಗಿದ್ರೆ 3:30ಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ಎದ್ದೇಳ್ತಾ ಇದ್ದೆ. ನಾನು ಅಲಾರಾಮ ಇಡ್ತಿರಲಿಲ್ಲ. ಲಾಸ್ಟ್ 1 month ನಾನು ಎಕ್ಸಾಮ್ ಟೈಮಲ್ಲಿ ಅಲಾರಾಮ ಇಟ್ಟಿಲ್ಲದೆ ಹಾಗೆ ಎದ್ದಿದ್ದೀನಿ. ಸೊ ನೀವು ಅಲಾರಾಮ್ ಇಡಿ. ಸೊ ಸ್ಟಾರ್ಟಿಂಗ್ ಎದ್ದ ತಕ್ಷಣ ಏನು ಮಾಡ್ತಿದ್ದೆ, ಥಿಯರಿ ಸಬ್ಜೆಕ್ಟು ಆಡಿಟ್ದು ಯಾವ್ದಾದ್ರು ಒಂದು 5 ಅಥವಾ 10 MCQನ ಸಾಲ್ವ್ ಮಾಡ್ತಾಯಿದ್ದೆ. ಇದರಿಂದ ಸ್ಟಾರ್ಟ್ ಮಾಡ್ತಿದ್ದೆ ನನ್ನ ಡೇನ ರಿವಿಷನ್ ಟೈಮಲ್ಲಿ. ಆಮೇಲೆ MCQ ಸಾಲ್ವ್ ಮಾಡೋಷ್ಟರೊಳಗೆ ಮೈಂಡ್ ಸ್ವಲ್ಪ ರಿಲೀಫ್ ಆಗ್ತಿತ್ತು. ಆವಾಗ ಥಿಯರಿ ಕ್ವಶನ್ಸ್ನ ಓದ್ತಾ ಇದ್ದೆ. ಲೈಕ್ ಕ್ವಶನ್ ಪೇಪರಲ್ಲೇ ಇರುತ್ತಲ್ವ, MTP RTP IC ವೆಬ್ಸೈಟಲ್ಲಿ ಕ್ವಶನ್ಸ್ ಜೊತೆಗೆ ಆನ್ಸರ್ಸ್ ಇರುತ್ತೆ. ಕ್ವಶನ್ ಓದ್ತಾ ಇದ್ದೆ. ನನಗೆ ಟಾಪಿಕ್ ಗೊತ್ತಾ ಅಂತ ಟಾಪಿಕ್ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ. ಕಂಪ್ಲೀಟ್ ಆನ್ಸರ್ ಎಲ್ಲೂ ಬರೀತಿರಲಿಲ್ಲ ನಾನು. ಈ ಟಾಪಿಕ್ ಗೊತ್ತಾ, ಟಾಪಿಕಲ್ಲಿ ಏನು ಸ್ಟೆಪ್ಸ್ ಇರುತ್ತೆ, ಕೀವರ್ಡ್ಸ್ನ ನೆನ್ಪು ಮಾಡ್ಕೊತಾ ಇದ್ದೆ. ಆಮೇಲೆ ಅಲ್ಲಿರುವಂಥ ಆನ್ಸರ್ಸ್ನ ಓದ್ತಾ ಇದ್ದೆ ನಾನು. 8:30ಗೆ ಬ್ರೇಕ್ಫಾಸ್ಟ್ ಮನೇಲಿ ಏನು ಮಾಡಿರ್ತಾರೆ, PGಲಿದ್ರೆ PGಲಿ ಏನಿರುತ್ತೆ ಅಥವಾ ಮನೇಲಿ. ಆ್ಯಂಡ್ ಇವಾಗ ನಾನು ಏನು ಹೇಳ್ತಿರೋದು, ನಾನು ಮನೇಲಿ ಇದ್ದಿದ್ದು ಸ್ಕೆಡ್ಯೂಲ್ ಹೇಳ್ತಿದ್ದೀನಿ. ನೀವು ಯಾವ ಜಾಗದಲ್ಲಿ ಇರ್ತೀರಾ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ನಿಮ್ಮ ಸ್ಕೆಡ್ಯೂಲ್ಸ್ನ. 9ಗೆ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೆ. 8:30 to 9 ಒಂದು ಹಾಫ್ ಆನ್ ಅವರ್ ಬ್ರೇಕ್ ಆದಮೇಲೆ 9ಗೆ ಹಾರ್ಡ್ ಕ್ವಶನ್ಸ್ನ ಸಾಲ್ವ್ ಮಾಡೋದು. ಪ್ರಾಕ್ಟಿಕಲ್ ಕ್ವಶನ್ಸ್ ಲೈಕ್ MTP RTP ಈ ವರ್ಷದಲ್ಲ, ಪ್ರೀವಿಯಸ್ ಇಯರ್ಸ್ದು ಏನಿರುತ್ತೆ ಅದರಲ್ಲಿ ಸ್ವಲ್ಪ ನಾನು ನೋಡಿ ನನಗೆ ಅದರಲ್ಲಿ ಕ್ವಶನ್ಸ್ ಕಷ್ಟ ಅನಿಸಿದ್ರೆ ಅದನ್ನು ಲೈಕ್ ರಫಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಇನ್ ಡೀಟೇಲ್ಡ್ ಆಗಲ್ಲ, ಲೈಕ್ ಎಲ್ಲ ಫಾರ್ಮ್ಯಾಟ್ ಬರೆದು
ರಫಾಗಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ನಂಗೆ ಅಲ್ಲಿ ಏನಾದ್ರು ಗೊತ್ತಾಗ್ತಿಲ್ಲ ಅಂದರೆ ಅಲ್ಲಿ ಆನ್ಸರ್ಸ್ನ ನೋಡ್ತಿದ್ದೆ, ಯಾವ ಮೆಥಡ್ ಫಾಲೋ ಮಾಡಿದ್ದಾರೆ, ಹೇಗೆ ಬಂತು ಇದು ಆನ್ಸರು, ಅಥವಾ ನಾನು ಕಲ್ತಿರೋದಕ್ಕಿಂತ ಡಿಫ್ರೆಂಟ್ ಮೆಥಡ್ ಏನಾದ್ರು ಇದೆಯಾ ಅಥವಾ ಏನಾದ್ರು ಚೇಂಜಸ್ ಆಗಿದೆ, ಇದನ್ನೆಲ್ಲ ಅನಲೈಸ್ ಮಾಡ್ತಿದ್ದೆ. ಸೊ ನೀವು ಅದನ್ನು ಮಾಡಿ. ನೆಕ್ಸ್ಟು ಮತ್ತೆ ಲಂಚ್ ಟೈಮ್ ಅಷ್ಟೊಳಗೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕ್ವಶನ್ಸ್. ಈಗ ಕಾಸ್ಟಿಂಗ್ ಯಾವುದಾದ್ರು, ಈಗ ಟಿ ಪಿ ಪೇಪರ್, ಆರ್ ಟಿ ಪೇಪರ್ 2022 23 ಯಾವ್ದಾದ್ರು ಸಾಲ್ವ್ ಮಾಡ್ತಿದ್ದೀರಾ ಅಂದರೆ ಅದು ಅಷ್ಟೊಳಗೆ ನಿಮ್ಗೆ ಲಂಚ್ ಟೈಮ್ ಆಗುತ್ತೆ. ಲಂಚ್ ಮುಗಿಸಿ ಮತ್ತೆ ಏನು ಮಾಡ್ತೀರಾ ಅಂದರೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀರಾ. ಮತ್ತೆ ಪ್ರಾಕ್ಟಿಕಲು ಏನಂದರೆ ಇವಾಗ ನೀವು ಆಲ್ರೆಡಿ ಕ್ವಶನ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ ಮಾಡಿರ್ತೀರಲ್ವ, ಅದೇ ಕ್ವಶನ್ಸಲ್ಲಿ ನಿಮ್ಗೆ ಯಾವುದು ಹಾರ್ಡ್ ಕ್ವಶನ್ಸ್ ಅನಿಸಿರುತ್ತೆ ಅದನ್ನು ಸಾಲ್ವ್ ಮಾಡಿ. ನಿಮ್ಗೆ ಕಷ್ಟ ಇರೋದನ್ನ ನೀವು ಒಂದು ಕಡೆ ಬರ್ಕೊಂಡು ಮುಂದೆ ನಾನು ಹೇಳ್ತೀನಿ ಯಾವ ರೀತಿ ನಾನು ಮಾಡ್ತಿದ್ದೆ ಅಂತ. ಸೊ ಮತ್ತೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಈವ್ನಿಂಗ್ ಏನು ಮಾಡ್ತೀರಾ, ಈವ್ನಿಂಗ್ ನಿಮ್ಗೆ ಯಾವ ಟೈಮ್ಗೆ ಆಗುತ್ತೆ ಆ ಟೈಮ್ ಬ್ರೇಕ್ ತೊಗೊಳ್ಳಿ, ಫ್ರೆಶಪ್ ಆಗಿ ಸ್ನ್ಯಾಕ್ಸ್ ತಿನ್ನಿ, ಆರಾಮಾಗಿರಿ, ವಾಕ್ ಮಾಡಿಕೊಂಡು ರಿವಿಷನ್ ಮಾಡಿ. ಮತ್ತು ನಮ್ಗೆ ಯಾಕೆಂದರೆ ಸೆಲ್ಫ್ ಕೇರ್ ಮತ್ತು ನಮ್ಮ ಹೆಲ್ತ್ ಕೇರ್ ತುಂಬ 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 ಇಂಪಾರ್ಟೆಂಟ್. ಓದೋದ್ರ ಜೊತೆಗೆ ಬಾಡಿ ಮೂಮೆಂಟ್ಸ್ ಆಗ್ತಾರೆ, ಒಂದೇ ಜಾಗದಲ್ಲಿ ಇರ್ತೀವಿ ಅಂದರೆ ಅದು ಕಷ್ಟ ಆಗುತ್ತೆ. ಲೈಕ್ ಒಂದೇ 4 ಗೋಡೆ ಮಧ್ಯೆ ಇರ್ತೀವಿ ಅಂದ್ರೂ ಮೆಂಟಲಿನೂ ಡಿಸ್ಟರ್ಬ್ ಆಗ್ತೀವಿ. ಸೊ ನೀವು ಆದಷ್ಟು ಹೊರಗಡೆ ಹೋಗೋದು, ಸಂಜೆ ವಾಕ್ ಮಾಡಿಕೊಂಡು ಅಕ್ಕಪಕ್ಕದವ್ರ ಜೊತೆ ಮಾತಾಡಿಕೊಂಡು, ಪಿ ಜಿಲಿ ಹಾಸ್ಟೆಲಲ್ಲಿ ಇದ್ದರೆ ರೂಮ್ಮೇಟ್ಸ್ ಜೊತೆ ಮಾತಾಡಿಕೊಂಡು ವಾಕ್ ಮಾಡಿಕೊಂಡು ಥಿಯರಿ ರಿವಿಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಥಿಯರಿ ಯಾವುದು ಅಂದರೆ ನಾನು ಓದ್ತಿದ್ದು SM ಬೆಳಗ್ಗೆ ಆಡಿಟಿಂಗ್ ಮಾಡಿರ್ತಿದ್ದೆ ಅಲ್ವಾ, ಇದು ರಿವಿಷನ್ ಟೈಮ್ ಹೇಳ್ತಾ ಇದ್ದೀನಿ. ಸಂಜೆ SM ಸ್ಟಾರ್ಟ್ ಮಾಡ್ತಿದ್ದೆ. SM ಹೆಂಗೆ ಅಂದರೆ ನಾನು ಮ್ಯಾಜಿಕ್ ಬುಕ್ ಅಲ್ವಾ ರೆಫರ್ ಮಾಡಿರೋದು. ಸೊ ಒಂದು ಚಾಪ್ಟರ್ ಒಂದು 3-4 ಪೇಜಸಲ್ಲಿ ಇರ್ತಿತ್ತಲ್ಲ, ಅದನ್ನು ಓದ್ತಾ ಇದ್ದೆ ಕುತ್ಕೊಂಡು ಓದಿ. ಆಮೇಲೆ ಕೀವರ್ಡ್ಸ್ ಇದ್ದರೆ ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸೊ ಥಿಯರಿ ಓದ್ತಾ ಇದ್ದೆ ಸಂಜೆ ತನಕ. ಲೈಕ್ 5:35 ಸ್ಟಾರ್ಟ್ ಮಾಡಿದ್ರೆ 6:30 7:30 ತನಕ ಥಿಯರಿ ಅಂದರೆ SM ಓದ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ಅಟ್ಲೀಸ್ಟ್ ಇದೊಂದು ನಿಮ್ಗೊಂದು ಸಜೆಷನ್ ಹೇಳಬೇಕು. ನಾನು ಜಾಸ್ತಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ. ಗ್ರೂಪ್ 1ಅಲ್ಲಂತೂ GST ಪ್ರಾಕ್ಟೀಸ್ ಮಾಡಿದ್ವಿ, ಬಿಕಾಸ್ ಸರ್ ಹೋಮ್ವರ್ಕ್ ಕೊಡ್ತಾಯಿದ್ರು. ಅದು ಬಿಟ್ಟರೆ ಲಾ ಅಂತೂ ಪ್ರಾಕ್ಟೀಸ್ ಮಾಡಿಲ್ಲ. ಆ್ಯಂಡ್ ಆಡಿಟಿಂಗು ಅಷ್ಟೇ ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ, ಹಾನೆಸ್ಟಾಗಿ ಹೇಳ್ಬೇಕಾದ್ರೆ. ಬಟ್ ನಿಮ್ಗೇನು ಹೇಳ್ತೀನಿ ಅಂದರೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ನಾವಿಲ್ಲಿ ಓದೋದು ಕಾನ್ಸೆಪ್ಟ್ಸ್ ಕಲ್ತಿರ್ತೀವಿ, ಬಟ್ ನಮ್ಗೆ ಬರೆಯೋದಕ್ಕೆ ಬರಲಿಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಮ್ಗೆ ಹೋಗಿ ನಾವು ಬರೀಬೇಕಾಗಿರೋದು, ಯಾರಿಗೋ ನಾವು ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಸ್ಬೇಕಾಗಿರೋದಿಲ್ಲ, ಬರೆದು ಅರ್ಥ ಮಾಡಿಸ್ಬೇಕಾಗಿರೋದು. ನಮಗೆ ಗೊತ್ತಿರುತ್ತೆ, ಅದು ಆನ್ಸರ್ ಗೊತ್ತಿದೆ, ಕಾನ್ಸೆಪ್ಟ್ ಗೊತ್ತಿದೆ ಅಂತ. ಬಟ್ ಅಲ್ಲಿ ನಾವು ಬರೆದು ಈ ವ್ಯಾಲ್ಯೂಯೇಟರಿಗೆ ನಾವು ಪ್ರೂವ್ ಮಾಡ್ಬೇಕು ನಮ್ಗೆ ಗೊತ್ತಿದೆ ಕಾನ್ಸೆಪ್ಟ್ ಅಂತ. ಸೊ ಬರೆಯೋದನ್ನ ಅಟ್ಲೀಸ್ಟ್ 1-2 ಕ್ವಶನ್ ದಿನಕ್ಕೆ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನೈಟ್ ಏನು ಮಾಡ್ತೀರಾ, ಪ್ರಾಕ್ಟಿಕಲ್ ಮಾಡಿರ್ತೀರಾ, ಕಾಸ್ಟಿಂಗ್ ಅಥವಾ FM ಸಂಜೆ, ಬೆಳಗ್ಗೆ ಆಡಿಟಿಂಗ್ ಮಾಡಿರ್ತೀರಾ, ಸಂಜೆ SM ಮಾಡಿರ್ತೀರಾ. ಈ ಮೂರನ್ನು ಒಂದು ಸ್ವಲ್ಪ ರಿವೈಸ್ ಮಾಡಿಕೊಂಡು ಆರಾಮಾಗಿ ಬೇಗನೆ ಮಲಗಿ. ಈಗೇನು 12:30 1:30 2:30 ಆಗಲ್ಲ ರಿವಿಷನ್ ಟೈಮಲ್ಲಿ, ಬಿಕಾಸ್ ನೀವು ಆಲ್ರೆಡಿ ಕ್ಲಾಸಸ್ ನೋಡಿರೋದನ್ನ ರಿವೈಸ್ ಮಾಡ್ತಿರ್ತೀರ. ಕ್ಲಾಸಸ್ ನೋಡೋವಂಥ ಜಂಜಾಟ ಇರಲ್ಲ, ನೋಡಿರೋದನ್ನ ರಿವೈಸ್ ಮಾಡ್ತಿರ್ತೀರಲ್ಲ, ಸ್ವಲ್ಪ ಕಡಿಮೆ ಟೈಮಲ್ಲೇ ಬೇಗ ಮುಗಿದೋಗುತ್ತೆ, ಆರಾಮಾಗಿ ನಿದ್ದೆ ಮಾಡ್ಬೋದು, ಬೇಗನೆ ಮಲಗಿ. ಸೊ ಇದು ರಿವಿಷನ್ ಟೈಮ್ದು ರೊಟೀನ್ ಆಗಿದ್ದು. ರೊಟೀನ್ ಮುಗಿದಿದೆ. ಇವಾಗ ರಿವಿಷನ್ ಹೇಗೆ ಮಾಡಿದೆ ನಾನು ಅಂತ ಅದನ್ನು ತಿಳಿಸ್ಕೊಡ್ತೀನಿ. ಗ್ರೂಪ್ 1ಅಲ್ಲಿ ಅಕೌಂಟ್ಸಿಂದ ಸ್ಟಾರ್ಟ್ ಮಾಡೋಣ. ಅಕೌಂಟ್ಸಲ್ಲಿ ನಾನು ನನ್ನ ಬುಕ್ ನೋಡಿದ್ರೆ, ನೀವು ಸ್ಟಡಿ ಮೆಟೀರಿಯಲಲ್ಲಿ ನಾನು ಚಾಪ್ಟರ್ ವೈಸು ಯಾರ್ಯಾರು ಚಾಪ್ಟರ್ನ ಯಾವ್ದಾರು ಕ್ಲಾಸ್ ನೋಡಿದೆ ಅಂತ ಬರ್ಕೊಂಡಿದ್ದೀನಿ. ಲೈಕ್ ಈಗ ಇನ್ವೆಂಟ್ರಿ ಆದರೆ ನಾನು ಇನ್ವೆಂಟ್ರಿ ಯೂಟ್ಯೂಬಲ್ಲಿ ಯಾರು ಕ್ಲಾಸ್ ನೋಡಿದೆ ಅಂತ. ಬಿಕಾಸ್ ಅಕೌಂಟ್ಸ್ ನಾನು ಒಬ್ಬರಿಗೆ ಸ್ಟಿಕ್ ಆನ್ ಆಗಿರಲಿಲ್ಲ. ಪರಾಗ್ ಗುಪ್ತಾ ಸರ್ ಆಗಲಿ, ಭಾವನಾಸ್ ಆನ್ಲೈನ್ ಅಕಾಡೆಮಿ, ಸಾಹೇಬ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅವ್ರದ್ದಾಗಲಿ, ಮತ್ತು ಆಕಾಶ್ ಕೊಂಡಾಯ್ ಅನ್ನೋದು ಅವ್ರದ್ದು ಲಾಸ್ಟ್ ನಂಗೆ 3-4 ಡೇಸಲ್ಲಿ ಸಿಕ್ಕಿದ್ದು ಆ ಕ್ಲಾಸು. ಸೊ ನಾನು ಈ ಥರ 4 ಜನದ್ದು ಒಂದೊಂದು ಕಾನ್ಸೆಪ್ಟ್ಸ್ನ ನೋಡಿರೋದ್ರಿಂದ ನನಗೆ ಯಾವ ಕಾನ್ಸೆಪ್ಟ್ಸ್ ಯಾರ ಹತ್ರ ಕ್ಲಾಸಲ್ಲಿ ನೋಡಿದ್ರೆ ಅರ್ಥ ಆಗ್ತಿತ್ತು, ಅವರಿಂದ ನೋಡಿರೋದ್ರಿಂದ ಎಕ್ಸಾಮ್ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬಾರ್ದಂತ ನಾನು ಚಾಪ್ಟರ್ ಪಕ್ಕನೇ ಯಾವ್ದಾದ್ರು ಕ್ಲಾಸ್ ನೋಡಿದ್ದೀನಿ ಅಂತ ಬರ್ಕೊಂಡಿದ್ದೀನಿ. ಸೊ ನೀವು ಆ ಥರ ಬೇರೆ ಕ್ಲಾಸ್ ನೋಡ್ತಿದ್ರೆ ಆ ಥರ ಬರ್ಕೊಳ್ಳಿ, ಯೂಸ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಯಾವುದಾದ್ರು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅನಿಸುತ್ತೆ ಅಥವಾ ಬೇರೆ ನೀವು ಯಾವ ಲೆಕ್ಚರ್ ಕ್ಲಾಸ್ ನೋಡಿರ್ತೀರಾ ಅವರು ಹೇಳ್ತಿರ್ತಾರೆ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಅಂತ, ಅವಾಗ ಮಾರ್ಕ್ ಮಾಡ್ಕೊತಾರೆ. ನಾನು ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದು. ಆ್ಯಂಡ್ ಅಕೌಂಟ್ಸ್ ಎಲ್ಲ ಚಾಪ್ಟರ್ಸ್ ಓದಿದ್ನ, ಎಲ್ಲ ಚಾಪ್ಟರ್ಸು ಸಾಲ್ವ್ ಮಾಡಿದ್ನ ಖಂಡಿತವಾಗ್ಲೂ ಇಲ್ಲ, ಬಿಕಾಸ್ ನಂಗೆ ಟೈಮ್ ಸಿಗಲಿಲ್ಲ. ನನಗೆ ಅಕೌಂಟ್ಸು ನಿಮಗೆ ಗೊತ್ತಿದೆ, ನಾನು ಗ್ರೂಪ್ 1 ಹೇಗೋ ಬರ್ತಿದ್ದೀನಿ ಅಂತ. ಎಲ್ಲ ಚಾಪ್ಟರ್ ವಾಸ್ಟ್ ಸಿಲೆಬಸ್ ಇದೆ ಅಕೌಂಟ್ಸ್. ಗ್ರೂಪ್ 1 ತುಂಬ ದೊಡ್ಡ ಸಿಲೆಬಸ್, ಅದರಲ್ಲಿ ಅಕೌಂಟ್ಸ್ ಅಂದರೂ ಸಿಕ್ಕಾಪಟ್ಟೆ ಜಾಸ್ತಿ ಸಿಲೆಬಸ್ ಇದೆ. ಆದ್ದರಿಂದ ನಾನು ಏನು ಮಾಡಿದೆ ಅಂದರೆ ಪ್ರತಿಯೊಂದು ಸಾಲ್ವ್ ಮಾಡಿರಲಿಲ್ಲ. ಈಗ ಗ್ರೂಪ್ 2ಅಲ್ಲಿ ಮಾಡಿರೋ ಥರ ಕಾಸ್ಟಿಂಗ್ FM ಎಲ್ಲ ಸಾಲ್ವ್ ಮಾಡೋ ಥರ ಅಕೌಂಟ್ಸ್ ಆಗಿ ಮಾಡಿರಲಿಲ್ಲ. ಅಲ್ಲಲ್ಲೇ ಈಗ ಕ್ವಶನ್ ಬ್ಯಾಂಕ್ ಏನಿತ್ತು HS ಅಕಾಡೆಮಿದು ಸ್ಟಡಿ ಮೆಟೀರಿಯಲ್ ಇರ್ತಿತ್ತು, ಆ ಕ್ವಶನ್ ಹತ್ರನೇ ಸಾಲ್ವ್ ಮಾಡೋದು. ಪೆನ್ಸಿಲ್ ಡೀಟೇಲಾಗಿ ಸಾಲ್ವ್ ಮಾಡ್ತಿರಲಿಲ್ಲ, ಅಲ್ಲಲ್ಲೇ ಸಾಲ್ವ್ ಮಾಡ್ತಿದ್ದೆ. ಒಟ್ಟು ನಾನು ಸಾಲ್ವ್ ಮಾಡ್ತಿದ್ದೆ. ತುಂಬ ಡಿಫಿಕಲ್ಟ್ ಅನ್ಸಿದ್ದು ಕ್ವಶನ್, ತುಂಬ ರಿಪೀಟೆಡ್ ಆಗಿ ಕೇಳಿದ್ದಾರೆ ಎಷ್ಟೊಂದು ಪೇಪರಲ್ಲಿ ಅನ್ಸಿದ್ದು ಕ್ವಶನ್ನ ಬಫ್ ಶೀಟಲ್ಲಿ ಸಾಲ್ವ್ ಮಾಡಿ ಅದು ಆ ಕ್ವಶನ್ ಹತ್ರ ಇಡ್ತಾ ಇದ್ದೆ ಅಥವಾ ಸ್ಟಿಕ್ ಮಾಡ್ತಾಯಿದ್ದೆ. ಈಗ ಸ್ಟಡಿ ಮೆಟೀರಿಯಲ್ ಅಷ್ಟೇ, ICA ಸ್ಟಡಿ ಮೆಟೀರಿಯಲ್ನು ಅಷ್ಟೇ. ಪರಾಗ್ ಗುಪ್ತಾ ಸರ್ ಕ್ಲಾಸ್ ನೋಡುವಾಗ ನಾನು ಅವರು ICA ಸ್ಟಡಿ ಮೆಟೀರಿಯಲ್ ಪ್ರತಿಯೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾಯಿದ್ರು. ಹಾಗೆ ಭಾವನಾಸ್ ಅಕಾಡೆಮಿಯವರು ಕೂಡ ಪ್ರತಿಯೊಂದು ICA ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾಯಿದ್ರು. ಅವರು ಸಾಲ್ವ್ ಮಾಡಾದ್ಮೇಲೆ ಅಥವಾ ಕಾನ್ಸೆಪ್ಟ್ಸ್ ನೋಡಾದ್ಮೇಲೆ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ನನಗೆ ಕಷ್ಟ ಅನಿಸಿದ್ನ ನಾನು ಒಂದು 2-3 ಸಲ ತಪ್ಪಾದರೂ ಸರಿ ಒಂದೇ ಶೀಟಲ್ಲಿ ಸಾಲ್ವ್ ಮಾಡಿ ಆ ಶೀಟ್ನ ಅದರಲ್ಲೇ ಪಿನ್ ಮಾಡ್ತಿದ್ದೆ ಅದೇ ಕ್ವಶನ್ ಹತ್ರ. ಬಿಕಾಸ್ ನೆಕ್ಸ್ಟ್ ಟೈಮ್ ನಂಗೆ ಡೌಟ್ ಬಂದಾಗ ನಾನು ಅಲ್ಲಿ ಹುಡುಕಬಾರ್ದು ಅಂತ
ನಾನೇ ಸಾಲ್ವ್ ಮಾಡಿರೋ ಆನ್ಸರ್ಸ್ನ ಅಲ್ಲಿ ಪಿನ್ ಮಾಡ್ತಿದ್ದೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಸೊ ನೀವು ಇದನ್ನ ಮೆಥಡ್ ಫಾಲೋ ಮಾಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಬಿಕಾಸ್ ನಮ್ಗೆ ಏನೇ ಡೌಟ್ಸ್ ಬಂದ್ರೂ ಅಲ್ಲೇ ಬರ್ಕೊಂಡ್ರೆ ನಮ್ಗೆ ಬಂದಿದ್ದ ಡೌಟ್ ಕ್ವಶನ್ ಸಮೇತ ಅದ್ರ ಜೊತೆಗೆ ಏನು ಆನ್ಸರ್ ಸಿಕ್ಕಿತ್ತು ಸೊಲ್ಯೂಷನ್ ಅಲ್ಲೇ ಬರ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಅದೇ ಡೌಟ್ ರಿಪೀಟ್ ಆಗಿ ಬಂದರೂ ನಮ್ಗೆ ಅಲ್ಲೇ ಇನ್ಸ್ಟೆಂಟಾಗಿ ಆನ್ಸರ್ ಸಿಗುತ್ತೆ. ಅಲ್ಲಿ ಹುಡುಕಿ ಟೈಮ್ ವೇಸ್ಟ್ ಮಾಡೋಂಥ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇದು ಹೆಲ್ಪ್ ಆಗುತ್ತೆ, ಇದನ್ನಂತೂ ಫಾಲೋ ಮಾಡಿ. ನೀವು ನನ್ನ ಬುಕ್ ನೋಡ್ತಾ ಇದ್ರೆ ಅಲ್ಲೇ ಮಾರ್ಕ್ ಮಾಡಿರ್ತೀನಿ ನಾನು. ಡಿ ಅಂದರೆ ಡಿಫಿಕಲ್ಟ್ ಕ್ವಶನ್ ಅಂತ, ಇ ಅಂದರೆ ಈಸಿ ಕ್ವಶನ್ಸ್ ಅಂತ, ಆ್ಯಂಡ್ ಆರ್ ಅಂದರೆ ರಿಪೀಟೆಡ್ ಕ್ವಶನ್ಸ್ ಅಂತ. ಈ ಮೆಥಡ್ನ ಫಾಲೋ ಮಾಡಿರೋದು ಸೌರಭ್ ಮುತ್ತ ಸರ್. ಅವ್ರು ನಮ್ಮ ಟ್ಯಾಕ್ಸ್ ತೊಗೋತಾ ಇದ್ರು ಅಲ್ಲಿ, ಅವ್ರು ನಮ್ಗೆ ಈ ಥರ ಮಾಡಿಸ್ತಾ ಇದ್ರು. ಸೊ ನಾನು ಎಲ್ಲ ಸಬ್ಜೆಕ್ಟ್ಗೂ ಅದೇ ಫಾಲೋ ಮಾಡ್ತಾ ಇದ್ದೆ. ಡಿ ಅಂದರೆ ಡಿಫಿಕಲ್ಟ್ ಕ್ವಶನ್, ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡು ಅವಾಗ ಅಂತ. ನಾನು ಡಿ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ಸ್ನ ಡಿ ಅಂತ ಮಾರ್ಕ್ ಮಾಡ್ಕೊತಿದ್ದೆ. ನಾನು ರಿಪೀಟೇಟಿವ್ ಆಗಿ ಲೈಕ್ ಮತ್ತೆ ರಿವೈಸ್ ಮಾಡಿದಾಗೆಲ್ಲ ಸಾಲ್ವ್ ಮಾಡ್ತಾ ಇದ್ದೆ. ಅಕೌಂಟ್ಸು ಫಾರ್ವರ್ಡ್ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ಅಲ್ಲಿ ಹೋದಾಗ ಸಡನ್ನಾಗಿ ಬ್ಲ್ಯಾಂಕ್ ಆಗಿಬಿಡ್ತೀವಿ. ನಾನೇ 20 ಮಿನಿಟ್ಸ್ ಬ್ಲ್ಯಾಂಕ್ ಆಗಿದ್ದೀನಿ. ನಂಗೆ ಆನ್ಸರ್ಸ್ ಗೊತ್ತಿದೆ, ಪ್ರಾಬ್ಲಮ್ಸ್ ಗೊತ್ತಿದೆ, ಮೆಥಡ್ ಗೊತ್ತಿದೆ, ಬಟ್ ಆದರೂ ಅಕೌಂಟ್ಸ್ ಪೇಪರ್ ದಿನ 20 ಮಿನಿಟ್ಸ್ ನನ್ನ ಕೈಯೇ ಆಡಿಸಿಲ್ಲ, ಏನೂ ಬರೋದಿಲ್ಲ. ಆಲ್ರೆಡಿ ಹಳೆ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಯಾಕೆ ಹಂಗೆ ಬ್ಲ್ಯಾಂಕ್ ಆಗ್ತೀವಿ ಅಂದರೆ ನಾವು ರೈಟಿಂಗ್ ಪ್ರಾಕ್ಟೀಸ್ ಕಡಿಮೆ ಇರೋದ್ರಿಂದ. ರೈಟಿಂಗ್ ಪ್ರಾಕ್ಟೀಸ್ ಎಷ್ಟಾಗುತ್ತೋ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಫಾರ್ಮೆಟ್ಸ್ ಜೊತೆನೇ ಸಾಲ್ವ್ ಮಾಡಿ. ಲೈಕ್ ರಫಾಗಿ ಸಾಲ್ವ್ ಮಾಡೋದಕ್ಕಿಂತ ಕೆಲವೊಂದು 4-5 ಕ್ವಶನ್ ಅಟ್ಲೀಸ್ಟ್ ಫಾರ್ಮೆಟ್ ಜೊತೆಗೆ ಸಾಲ್ವ್ ಮಾಡಿ, ಫಾರ್ಮೆಟ್ ಕಂಪ್ಲೀಟಾಗಿ ಬರೆದು. ಸೊ ಇದು ಅಕೌಂಟ್ಸ್ ರಿಲೇಟ್ ಆಗಿತ್ತು. ನೆಕ್ಸ್ಟು ಲಾ ರಿಲೇಟೆಡು. ಲಾ ಕ್ಲಾಸಸ್ನ ನಾನು ಲಾ ಕ್ಲಾಸಸ್ ಹೇಳಿದ್ಮೇಲೆ ಯಾರ್ದು ಅಂದರೆ ಶುಭಮ್ ಸಿಂಗಿಲ್ ಸರ್ ಅಂತ. ಅವ್ರದ್ದು ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ, ಬರೀ ಅವ್ರ ಕ್ಲಾಸಸ್ನೇ ನೋಡಿದ್ದೀನಿ. ನಾನು ಲೇಟಾಗಿ ನಂಗೆ ಅವ್ರ ಕ್ಲಾಸ್ ಸಿಕ್ಕಿದೆ, ಬಟ್ ತುಂಬ ಯೂಸ್ ಆಗಿದ್ದ ಕ್ಲಾಸಸ್ ಅಂದರೆ ಅವ್ರದ್ದೇ. ಅದಾದಮೇಲೆ ಏನಂದರೆ ನಾನು ಆಗ ಹೇಳಿದ್ನಲ್ಲ, ರಿವಿಷನ್ ಟೈಮಲ್ಲಿ SM ಹಿಂಗೆ ಸಂಜೆ ಹೊತ್ತು ಮೇಲೆ ವಾಕ್ ಮಾಡಿಕೊಂಡು ಅಥವಾ ಟೆರೆಸ್ ವಾಕ್ ಮಾಡ್ಕೊಂಡು ಓದ್ತಾ ಇದ್ದೆ ಮ್ಯಾಜಿಕ್ ಬುಕ್ಕಲ್ಲಿ ಇರೋದು ಅಂತ. ಅದೇ ರೀತಿ ಲಾನು ಮಾಡಿದೆ. ಕ್ಲಾಸ್ ನೋಡ್ತೀವಿ ಶುಭಮ್ ಸಿಂಗಿಲ್ ಸರ್ದು. ಸ್ಟಡಿ ಮೆಟೀರಿಯಲ್ ನಾನು ಓದ್ತಿದ್ದು ಅಭಿಷೇಕ್ ಬನ್ಸಿಲ್ ಸರ್ದು. ಅದು ಸೇಮ್ ICA ಮಾಡೆಲ್ ಥರನೇ ಇದೆ, ಸ್ವಲ್ಪ ಕಲರ್ಫುಲ್ ಆಗಿದೆ ಅಷ್ಟೇ. ಬಟ್ ಅದರಲ್ಲಿ ಯಾವುದೇ ನಮಗೆ ಬೇಡ ಅಂದರೆ ಓದೋ ನೆಸೆಸರಿ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಅನ್ಸುತ್ತೆ, ಅದನ್ನು RTP ಅಂತ ಮಾರ್ಕ್ ಮಾಡಿಸಿದ್ದಾರೆ, ರೀಡ್ ಓನ್ಲಿ ಇಫ್ ಟೈಮ್ ಪರ್ಮಿಟ್ಸ್ ಅಂತ. ಸೊ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೆ ಆ್ಯಂಡ್ ಆ ಚಾಪ್ಟರ್ನ ಓದ್ತಾ ಇದ್ದೆ. ಇವಾಗ ಅವತ್ತು 1.5 ಗಂಟೆ ಅಥವಾ 2 ಅವರ್ ಕ್ಲಾಸ್ ಇದೆ. ಅಂದರೆ ಆ ಕ್ಲಾಸ್ನ ನೋಡಾದ್ಮೇಲೆ ಆ ಚಾಪ್ಟರ್ನ ಸಂಜೆ ರಿವೈಸ್ ಮಾಡ್ತಾ ಇದ್ದೆ. ಸೊ ಲಾ ಈ ರೀತಿ ಇತ್ತು. ಆ್ಯಂಡ್ ಟ್ಯಾಕ್ಸಿಗೆ ಬಂದರೆ ನಾನು ಒಂದು ತಪ್ಪು ಮಾಡಿದ್ದೀನಿ, ಅದನ್ನಂತೂ ನೀವು ಮಾಡಲೇಬೇಡಿ. ನಾನು ಅದಕ್ಕೆ ನೀವು ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂದರೆ, ನಾನು ಬಫ್ ಶೀಟಲ್ಲಿ ಇಂಪಾರ್ಟೆಂಟ್ ಬರ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದವಳು ಕಂಪ್ಲೀಟ್ ಸಿಲೆಬಸ್ನ ಮತ್ತೆ ಬರೆದಿದ್ದೀನಿ ನಾನು ಬಫ್ ಶೀಟ್ಸಲ್ಲೇ, ಲೈಕ್ A4 ಸೈಜ್ ಶೀಟಲ್ಲಿ. ಅದು ತುಂಬ ಟೈಮ್ ಕನ್ಸ್ಯೂಮಿಂಗು ಮತ್ತು ತುಂಬ ಟೈಮ್ ವೇಸ್ಟು. ನಾನು ಮಾಡಿದ ಕೆಲಸ ನೀವು ಮಾಡಿಬಿಡಿ, ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ನಿಮ್ಗೆ ಅದು ತುಂಬ ಇಂಪಾರ್ಟೆಂಟ್ ಅನಿಸ್ತಿದೆ, ಒಂದು ಚಿಕ್ಕ ಕೀ ಪಾಯಿಂಟ್ಸ್ ಬರ್ಕೊಳ್ಳಿ, ಅಷ್ಟೇ ಮಾಡಿ. ನಾನೆಲ್ಲ ಡೀಟೇಲಾಗಿ ಚಿಕ್ಕದಾಗಿ ಬರೆದಿದ್ದೆ. ಅಂದರೆ ಏನು ಫಾಂಟ್ ಸೈಜ್ ಮಾತ್ರ ಚಿಕ್ಕದಾಗಿತ್ತು, ಬಟ್ ಕಂಪ್ಲೀಟ್ ಸಿಲೆಬಸ್ ಬರೆದಿದೆ. ಇದು ನಂಗೆ ತುಂಬ ಟೈಮ್ ವೇಸ್ಟ್ ಆಗಿತ್ತು. ಈ ಟೈಮ್ ವೇಸ್ಟ್ನ ನೀವು ಮಾಡಿದ್ವಿ. ಆ್ಯಂಡ್ ನಮಗೆ ಸೌರಭ್ ಮುತ್ತ ಸರ್ ಮಾಡಿದ್ರಿಂದ DT ಡೈರೆಕ್ಟ್ ಟ್ಯಾಕ್ಸ್ ಶಾರ್ಟ್ ಕಟ್ ಬರ್ಸಿದ್ರು, ಎಲ್ಲದಕ್ಕೂ ನೆನ್ಪಿಟ್ಕೊಳ್ಳೋದಕ್ಕೆ ಸೆಕ್ಷನ್ಸ್ಗಾಗಲಿ. ಸೊ ಅದು ಸ್ವಲ್ಪ ಈಸಿ ಆಗಿತ್ತು. ಆ್ಯಂಡ್ ನಾನು ಖಂಡಿತವಾಗ್ಲೂ ಟ್ಯಾಕ್ಸಲ್ಲಿ ಒಂದು ಪ್ರಾಬ್ಲಮ್ನೂ ಸಾಲ್ವ್ ಮಾಡಿಲ್ಲ ಮನೇಲಿ. ಅದು ನನಗೆ ತುಂಬ ದೊಡ್ಡ ಹೊಡೆತ ಬಿದ್ದಿದೆ. ಇದು ಡಿಸಡ್ವಾಂಟೇಜ್ ಆಗಿದ್ದು. ಪ್ರಾಬ್ಲಮ್ ಸಾಲ್ವ್ ಮಾಡಿ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಆಗಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಲಿ ಎಷ್ಟಾಗುತ್ತೆ ಅಷ್ಟು ಸಾಲ್ವ್ ಮಾಡಿ. ಅದರಿಂದ ಏನಾಗುತ್ತೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ಎಕ್ಸಾಮ್ ಹಾಲಲ್ಲಿ ಕೂತಿದ್ದಾಗ ನೀವು ಸಾಲ್ವ್ ಮಾಡಿದ್ದು ನಿಮಗೆ ಕೈ ಹಿಡಿಯುತ್ತೆ. ನನಗಂತೂ ನಾನು ಒಂದು ಕ್ವಶನ್ ಸಾಲ್ವ್ ಮಾಡಿರಲಿಲ್ಲ. ಎಕ್ಸಾಮ್ ಹಾಲಲ್ಲಿ ಹೋದಾಗ ನನಗೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಕಾನ್ಸೆಪ್ಟ್ಸ್ ಗೊತ್ತಿದ್ರು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಇದು ನನ್ನ ಪ್ರಾಬ್ಲಮ್ ಆಗಿತ್ತು. ಸೊ ನೀವು ಎಷ್ಟಾಗುತ್ತೆ ಅಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿ. ಆ್ಯಂಡ್ ಸೌರಭ್ ಮುತ್ತ ಸರ್ ನಮಗೆ ಕ್ಲಾಸ್ ಆದಮೇಲೆ ಲೈಕ್ ಮ್ಯಾರಥಾನ್ ಕ್ಲಾಸ್ ಇದೆ ಯೂಟ್ಯೂಬಲ್ಲಿ ಫ್ರೀಯಾಗೇ ಇದೆ, ಅದನ್ನು ನೋಡಿ, ಅದು ನಿಮ್ಗೆ ಯೂಸ್ ಆಗುತ್ತೆ. ಅದರಲ್ಲೂ ಶಾರ್ಟ್ ಕಟ್ಸ್ ಬರ್ಸಿದ್ದಾರೆ. ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆದಮೇಲೆ ರಿಲೇಟೆಡ್ ಕ್ವಶನ್ಸ್ ಮಾಡಿಸೋರು. ಅವ್ರದ್ದೇ ಕ್ವಶನ್ ಬ್ಯಾಂಕ್ ಇತ್ತು. ಅದರಲ್ಲಿ ಏನಂದರೆ ಅದು ಅವ್ರು ಹೇಳ್ದಂಗೆ ಈಸಿ ಇದ್ರೆ E ಅಂತ ಮಾರ್ಕ್ ಮಾಡಿಸಿದ್ರು. ರಿಪೀಟೆಡ್ ಕ್ವಶನ್ಸ್ ಅದೇ R ಅಂತ, ಡಿಫಿಕಲ್ಟ್ ಕ್ವಶನ್ಸ್ D ಅಂತ ಮಾಡಿಸೋರು. ಆ್ಯಂಡ್ ಯಾವುದಾದ್ರು ನನಗೆ ಯಾವುದಾದ್ರು ಈಗ ಒಂದು ಕ್ವಶನಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನಾದರೂ ಇಂಪಾರ್ಟೆಂಟ್ ಅನಿಸ್ತಿದೆ ಅಥವಾ ಡಿಫ್ರೆಂಟ್ ಆಗಿದೆ, ಡಿಫಿಕಲ್ಟ್ ಆಗಿದೆ ಅಂತ ಅನಿಸಿದ್ರೆ ಅದನ್ನು ರೆಡ್ಡಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೆ. ಇದು ನನಗೆ ಪಾಪಪ್ ಆಗಲಿ, ಮತ್ತೆ ನಾನು ನೋಡಿದಾಗ ಇದೇ ನನಗೆ ಎದ್ದು ಕಾಣಲಿ, ಅದನ್ನು ಮತ್ತೆ ನಾನು ಓದಬೇಕು ಅಂತ. ಸೊ ಈ ಮೆಥಡ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ IDTಗೆ ಬಂದರೆ ನಾನು ಚಾಟ್ ಮಾಸ್ಟರ್ ಬುಕ್ಸ್ ಅಂದರೆ ಇದು ರಮೇಶ್ ಸೋನಿ ಅವರ ಸರ್ ಅವರ ಬುಕ್ಕು. ನಿಮ್ಗೆ ಆನ್ಲೈನಲ್ಲೂ ಸಿಗುತ್ತೆ ಅನ್ಸುತ್ತೆ, ಅವರ ವೆಬ್ಸೈಟಲ್ಲಿ ಹುಡುಕಿದ್ರೆ, ಅವ್ರ ಚಾನಲಲ್ಲೂ ಒಂದ್ಸರಿ ಹುಡುಕಿ. ಈ ಬುಕ್ಕಲ್ಲಿ ಏನಿದೆ ಅಂದರೆ ಕ್ವಶನ್ಸ್ ಇದೆ, ಕಾನ್ಸೆಪ್ಟ್ಸ್ ಇದೆ, MCQ ಕ್ವಶನ್ಸ್ ಇದೆ, ಅದಾದಮೇಲೆ ಪ್ರಾಕ್ಟೀಸ್ ಕ್ವಶನ್ಸ್ ಇದೆ. ತುಂಬ ಯೂಸ್ ಆಗುತ್ತೆ. ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೂ ನನಗೆ ತುಂಬ ಯೂಸ್ ಆಗಿದ್ದು ಇವರಿಂದ. ಬಿಕಾಸ್ ಇವ್ರು ಏನಂದರೆ ಕ್ಲಾಸಲ್ಲಿ ಪಾಠ ಮಾಡಾದ್ಮೇಲೆ 2-3 ಕ್ವಶನ್ಸ್ ಪ್ರಾಕ್ಟೀಸ್ಗೆ ಅಂತ ಮಾರ್ಕ್ ಮಾಡಿಸೋರು, ಒಂದು 3-4 ಕ್ವಶನ್ಸು ರೀಡ್ ಒನ್ಸ್ ಅಂತ ಮಾರ್ಕ್ ಮಾಡಿಸೋರು. ರೀಡ್ ಒನ್ಸ್ ಅಂದರೆ ಒಂದ್ಸರಿ ಸುಮ್ಮನೆ ಓದಿ ಬಿಡಿ ಅಂತ. ಪ್ರಾಕ್ಟೀಸ್ ಕ್ವಶನ್ಸು ನಾವು ಮನೇಲಿ ಹೋಗಿ ರೈಟಿಂಗೇ ಪ್ರಾಕ್ಟೀಸ್ ಮಾಡಬೇಕು ಅಂತ. ಕೆಲವೊಂದು ಪ್ರಾಕ್ಟಿಕಲ್ ಕ್ವಶನ್ಸ್ ಆಗಿರೋದು, ಕೆಲವೊಂದು ಥಿಯರಿ ಕ್ವಶನ್ಸ್ ಆಗಿರೋದು. GST ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಾನಂತೂ ಅವ್ರು ಹೇಳಿದ ಎಲ್ಲನೂ ಪ್ರಾಕ್ಟೀಸ್ ಮಾಡಿದ್ದೀನಿ, ರೈಟಿಂಗ್ ಮಾಡ್ತಾ ಇದ್ದೆ. ನನಗೆ ಹೆಂಗೆ ಬರುತ್ತೆ ಆ ಕಾನ್ಸೆಪ್ಟ್ ಕ್ವಶನ್ ಓದೋದು, ನಮ್ಗೆ ಏನು ಬರುತ್ತೆ ಆನ್ಸರ್ ಬರೆಯೋದು, ಆಮೇಲೆ ಆ ಬುಕ್ಕಲ್ಲಿರೋಂಥ ಆನ್ಸರ್ನ ಕಂಪೇರ್ ಮಾಡ್ತಾ ಇದ್ದೆ.
ಇದು ಒಂದೇ ನಾನು ಪ್ರಾಕ್ಟೀಸ್ ಮಾಡೋದು ಗ್ರೂಪ್ 1 ಟೈಮಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಅಂದರೆ. ಇದರಿಂದ ಸ್ವಲ್ಪ ಲಾಗ್ ಹೆಲ್ಪ್ ಆಗಿದೆ ನಂಗೆ ರೈಟಿಂಗ್ ಟೈಮಲ್ಲಿ. ಸೊ ರೈಟಿಂಗ್ ಪ್ರಾಕ್ಟೀಸ್ನ ಮಾಡಿ. ಆ್ಯಂಡ್ GST ಪ್ರಾಕ್ಟೀಸ್ ಮಾಡಬೇಕಾದ್ರೆ GSTಲಿ ಕ್ವಶನ್ಸು ನನಗೆ ಯಾವ್ದಾದ್ರು ಕೀ ಪಾಯಿಂಟ್ಸು ಅಥವಾ ಯಾವುದಾದ್ರೂ ಕ್ವಶನ್ಸು ಅಥವಾ ಅದರಲ್ಲಿರೋ ಅಡ್ಜಸ್ಟ್ಮೆಂಟ್ಸ್ ಇಂಪಾರ್ಟೆಂಟ್ ಅನಿಸಿದೆ ಅದನ್ನು ಗ್ರೀನ್ ಕಲರ್ ಪೆನಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೆ. ಹಾಗೆಯೇ ಇವಾಗ MCQs ಇರ್ತಿತ್ತು ಅದರಲ್ಲಿ ಒಂದು ಚಾಪ್ಟರ್ ರಿಲೇಟೆಡ್. ಇವಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಚಾಪ್ಟರ್ ಇದೆ ಅಂದರೆ ಆ ಚಾಪ್ಟರ್ ಒಂದು 30-35 MCQs ಇರೋದು. ಅದನ್ನು ನಾನು MCQನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಈಗ ಹಿಂದೆ ಆನ್ಸರೇ ನೋಡ್ತಿರಲಿಲ್ಲ. ಒಂದು ಶೀಟ್ ತೊಗೊಬಿಟ್ಟು ಒಂದು 30 ಕ್ವಶನ್ಸ್ಗೂ ಅಷ್ಟಕ್ಕೂ MCQs ನನ್ನ ಮೈಂಡಲ್ಲಿ ಸಾಲ್ವ್ ಮಾಡಿಕೊಂಡು ಆಪ್ಷನ್ಸ್ ಆನ್ಸರ್ ಬರ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಕಂಪ್ಲೀಟ್ ಆದಮೇಲೆ ಚೆಕ್ ಮಾಡ್ತಾ ಇದ್ದೆ. ಆವಾಗ ಸರಿ ಇದೆ ಅನ್ಸಿದ್ದು ಟಿಕ್ ಹಾಕಿ ಯಾವ್ದು ತಪ್ಪು ಮಾಡಿರ್ತೀನಿ ಅಥವಾ ಯಾವುದು ಸಾಲ್ವ್ ಮಾಡ್ಬೇಕು ನಂಗೆ ಡೌಟ್ ಬಂದಿರುತ್ತಲ್ಲ 1, 2 ಸರಿ 3 ಸರಿ ಅಂಥ ಕ್ವಶನ್ಸ್ನ ರೌಂಡ್ ಮಾಡ್ತಾ ಇದ್ದೆ. ನೀವು ಆ ಮೆಥಡ್ನ ಫಾಲೋ ಮಾಡಿ, ತುಂಬ ಯೂಸ್ ಆಗುತ್ತೆ. ಸೊ ಇದಿಷ್ಟು ಗ್ರೂಪ್ 1 ರಿಲೇಟೆಡ್ ಆಗಿತ್ತು. ಈಗ ಗ್ರೂಪ್ 2 ವಿಷಯಕ್ಕೆ ಬಂದರೆ, ಗ್ರೂಪ್ 2 ನಾನು ಪ್ಲ್ಯಾನ್ ಮಾಡಿದ್ದು ಫಸ್ಟ್ ರಿವಿಷನು 18 to 15 ಡೇಸ್ ಇರಬೇಕು, ಸೆಕೆಂಡ್ ರಿವಿಷನು 9 to 7 ಡೇಸ್ ಇರಬೇಕು, ಥರ್ಡ್ ರಿವಿಷನು 5 to 3 ಡೇಸ್ ಇರಬೇಕು, 3 ರಿವಿಷನ್ ಮಾಡಬೇಕು ಅಂತ. ಬಟ್ ನನಗೆ ನೆನಪಿರೋ ಹಾಗೆ ನಾನು 2 ರಿವಿಷನ್ ಮಾಡಿದ್ದೀನಿ ಅನಿಸುತ್ತೆ. ಅಂದರೆ ನಾನು ಕೌಂಟ್ ಮಾಡ್ಕೊಂಡಿಲ್ಲ 2 ರಿವಿಷನ್ ಅಂತ. ನಾನು ಸುಮ್ಮನೆ ರಿವೈಸ್ ಮಾಡ್ತಾನೆ ಇದ್ದೆ. ಈ ಥರ ಡೇಸ್ ಫಾಲೋ ಮಾಡಲಿಲ್ಲ. ಪ್ಲ್ಯಾನ್ ಮಾಡಿದ್ದೆ ಈ ಥರ ಡೇಸ್ ಫಾಲೋ ಮಾಡಬೇಕಂತ, ಬಟ್ ಅದಾಗಲಿಲ್ಲ, ಆ ಥರ ಫಾಲೋ ಮಾಡಿಲ್ಲ. ಆ್ಯಂಡ್ ಆಬ್ವಿಯಸ್ಸಾಗಿ ನೀವು ಫಸ್ಟ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ಫಸ್ಟ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ ನಿಮಗೆ ಒಂದು ಸಿಲೆಬಸ್ ಕ್ಲಾಸ್ ನೋಡಿರ್ತೀರಲ್ವ, ಅದ್ರಲ್ಲಿ 40% ನೆನಪಿರಲ್ಲ ಅನಿಸುತ್ತೆ. ಅವಾಗ ನಿಮಗೆ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ಬಟ್ ಕಾನ್ಫಿಡೆನ್ಸ್ ಲೂಸ್ ಮಾಡಿಬಿಡಿ. ಬಿಕಾಸ್ ಸೆಕೆಂಡ್ ಟೈಮ್ ರಿವೈಸ್ ಮಾಡಬೇಕಾದ್ರೆ 40% 30% ಏನು ನೆನಪಿತ್ತಲ್ವ ಅದು ಇನ್ಕ್ರೀಸ್ ಆಗಿರುತ್ತೆ. ನಿಮಗೆ 16% ನೆನಪಿರುತ್ತೆ. ಅದೇ ಥರ್ಡ್ ಟೈಮ್ ರಿವೈಸ್ ಮಾಡಬೇಕಾದ್ರೆ 80 to 85% ನೆನಪಿರುತ್ತೆ. ಸೊ ಕಾನ್ಫಿಡೆನ್ಸೇ ಡೌನ್ ಆಗಬೇಡ. ರಿವಿಷನ್ ಮಾಡ್ತಾನೆ ನಮ್ಗೆ ನೆನಪಿರೋದು. ಕ್ಲಾಸಸ್ ನೋಡಿದ್ವಿ ಅಂದ ತಕ್ಷಣ ಎಲ್ಲ ನಮ್ಮ ತಲೆಯಲ್ಲಿ ಇರುತ್ತೆ ಅಂತ ಆಬ್ವಿಯಸ್ ಆಗಲ್ಲ. ನನಗೂ ಇರಲಿಲ್ಲ, ಯಾರಿಗೂ, ನನ್ನ ಮಾತ್ರಲ್ಲ ಯಾರಿಗೂ ಇರಲ್ಲ. ರಿವೈಸನ್ನೇ ಇದಕ್ಕೇನು ಸಕ್ಸಸ್ಗೆ ಏನು ಕೀ ಫ್ಯಾಕ್ಟರ್ ಅಂದರೆ ರಿವಿಷನ್ ಅಷ್ಟೇ. ರ್ಯಾಂಕ್ ಹೋಲ್ಡರ್ಸ್ ಆಗಲಿ ಅಥವಾ ಕ್ಲಿಯರ್ ಮಾಡಿರೋರಾಗಲಿ, ಎಕ್ಸಾಮ್ಷನ್ ಬರೋಆಗಲಿ, ಯಾರೇ ಆದ್ರೂ ಅಷ್ಟೇ ರಿವಿಷನ್ ತುಂಬ ಸರಿ ಮಾಡಿ ರಿವೈಸ್ ಮಾಡ್ತಾನೆ ನಿಮ್ಮ ಕಾನ್ಫಿಡೆನ್ಸ್ ಗೇನ್ ಆಗೋದು. ಸೊ ಇದಿಷ್ಟು ಹೇಳ್ತೀನಿ ರಿವಿಷನ್ ಬಗ್ಗೆ. ಸ್ಟಿಕ್ ನೋಟ್ಸ್ ವಿಷಯಕ್ಕೆ ಬರೋದಾದರೆ, ಫಸ್ಟು ಗ್ರೂಪ್ 1 ಆಗ್ತಾನೆ ಏನು ಸರಿಯಾಗಿ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿರೋದ್ರಿಂದ ಕಾಂಪ್ಲಿಕೇಟೆಡ್ ಮಾಡ್ಕೊಬಿಟ್ಟಿದೆ ಸ್ಟಿಕ್ ನೋಟ್ಸಲ್ಲಿ. ಲೈಕ್ ಇಂಪಾರ್ಟೆಂಟ್ ಅನಿಸಿತ್ತು ಎಲ್ಲನೂ ಬರ್ಕೊತಾ ಇದೆ ಸ್ಟಿಕ್ ನೋಟ್ಸಲ್ಲಿ, ಎಲ್ಲ ಬರ್ದು ಅನಿಸ್ಬಿಟ್ಟಿದ್ದೀನಿ ಅದರಲ್ಲಿ. ಅದನ್ನು ಲಾಸ್ಟ್ ಸರಿಯಾಗಿ ನೋಡೋದಕ್ಕೂ ಆಗಿಲ್ಲ. ಸೊ ಗ್ರೂಪ್ 2 ಆದರೆ ನೀಟಾಗಿ ಬರ್ತಿದ್ದೀನಿ. ಲೈಕ್ ಸ್ಟಾರ್ಟಿಂಗ್ ನಾನು ಏನು ಮಾಡ್ತಿದ್ದೆ ಅಂದರೆ, ಸ್ಟಿಕ್ ನೋಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಂದು ಕಡಿಮೆ ಇರ್ತಿತ್ತು. ಅದೇ ಏನು ಮಾಡಬೇಕು ಸ್ಟಡಿಲ್ ಅಂತ. ಲೈಕ್ 2 ಎಸ್ಸೆ 700, 701 ಅಥವಾ 700, 705 ಎಸ್ಸೆ. ಅದಾದಮೇಲೆ ಒಂದು ಚಾಪ್ಟರ್ ಕಾಸ್ಟಿಂಗ್. ಇಷ್ಟೇ ನಂದು ಸ್ಟಾರ್ಟಿಂಗ್ ಸ್ಕೆಡ್ಯೂಲ್ ಇಷ್ಟೇ ಇರ್ತಿದ್ದು ದಿನಕ್ಕೆ. ಗ್ರೂಪ್ 2 ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಇದ್ದಿದ್ದರಿಂದ ಇನ್ ಡೆಪ್ತಾಗಿ ಲೈಕ್ ನನಗೆ ಏನು ಬೇಕು ಏನು ಮಾಡಬೇಕು ಅಷ್ಟೇ ಬರ್ಕೊತಾ ಇದ್ದೆ. ಎಸ್ಸೆ 2 ಸ್ಟಾರ್ಟಿಂಗ್ ಹೇಳ್ದಂಗೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ದಿನ ನಾನು. ಆಮೇಲೆ ಹೋಗ್ತಾ ರಿವಿಷನ್ ಮಾಡ್ತಾ ನಮ್ಮ ಪೇಜು, ನಮ್ಗೆ ಏನು ಕೆಪಾಸಿಟಿ ಇರುತ್ತೆ, ನಾವು ಗ್ರಾಸ್ಪಿಂಗ್ ಪವರ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಸ್ಟಾರ್ಟಿಂಗ್ ಕಡಿಮೆಯಿಂದನೇ ಸ್ಟಾರ್ಟ್ ಮಾಡಿ ಹೋಗ್ತಾ ಜಾಸ್ತಿ ರಿವೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನಂದೇ ಸ್ಟಿಕ್ ನೋಟ್ಸ್ ನೋಡ್ತಾರೆ ನೀವು, ಸ್ಟಾರ್ಟಿಂಗ್ ಒಂದು 2-3 ಸ್ಕೆಡ್ಯೂಲ್ಸ್ ಹಾಕಿರ್ತೀವಿ. ಆಮೇಲೆ ಹೋಗ್ತಾ ಅದರಲ್ಲಿ ಆಡಿಟ್ ಇದೆ, SM ಇದೆ, ಕಾಸ್ಟಿಂಗ್ ಇದೆ, FM ಇದೆ, 4 ಸಬ್ಜೆಕ್ಟೂ ಇನ್ವಾಲ್ವ್ ಮಾಡಿದ್ದೀನಿ. 4 ಸಬ್ಜೆಕ್ಟ್ನು ಸೇರಿಸಿದ್ದೀನಿ. ಸೊ ನೀವು ಹೀಗೆ ಮಾಡಿ, ಸ್ಟಾರ್ಟಿಂಗ್ ಕಡಿಮೆಯಿಂದನೇ ಸ್ಟಾರ್ಟ್ ಮಾಡಿ. ಆಮೇಲೆ ಹೋಗ್ತಾ ನಿಮ್ಮ ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಗ್ರೂಪ್ 2 ವಿಷಯಕ್ಕೆ ಬರೋದಾದರೆ ಕಾಸ್ಟಿಂಗ್ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಇವಾಗ ನಾನು ಫಸ್ಟ್ ಪೇಜ್ ನೋಡಿ ಬರೀ ಒಂದ್ಸಲ ನಾನು ಮಾಡಿಲ್ಲ. ಒಂದೊಂದು ಚಾಪ್ಟರ್ 2 times 3 times 4 times ಮಾಡಿದ್ದೀನಿ. ಇವಾಗ 1 ಟಿಕ್ಕು, ಡಬಲ್ ಟಿಕ್ಕು, ಪಿಂಕ್ ಕಲರಲ್ಲಿ ಟಿಕ್ಕು, ಸ್ಟಾರ್ ಮಾರ್ಕು, ಇದೆಲ್ಲ ನಾನು ಎಷ್ಟು ಟೈಮ್ ರಿವೈಸ್ ಮಾಡಿದ್ದೀನಿ ಅಂತ. ಸೊ ಇವತ್ತು ಏನಾಗಿದೆ ಗೊತ್ತಾ, ನಿಮಗೆ ಪುಷ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಲೈಕ್ ಈ ಚಾಪ್ಟರ್ 2 times ಮಾಡಿದ್ದೀನಿ, ಈ ಚಾಪ್ಟರ್ನು ಮಾಡ್ಬೇಕು ನಾನು ಇನ್ನೂ ಇದೆ ಅಂತ ನೀವು ಅಲ್ಲೇ ಎಷ್ಟು ರಿವಿಷನ್ ಮಾಡ್ಕೊತಿರ್ತೀರ ಅದಕ್ಕೇನೋ ಒಂದು ಮಾರ್ಕ್ ಮಾಡ್ಕೊತೀರಿ ಅಥವಾ ನಂಬರ್ಸರು ಬರ್ಕೊತೀರಿ. 1 time ರಿವಿಷನ್ ಆಯಿತು, 2 times ಆಯಿತು ಅಂತ. ನಾನು ಫಾಲೋ ಮಾಡ್ತಿದ್ದು 1 ಸರಿ ಟಿಕ್ ಹಾಕೋದು, 2 ಸರಿ ಟಿಕ್ ಹಾಕೋದು, ಸ್ಟಾರ್ ಮಾರ್ಕ್ ಮಾಡೋದು ಅಥವಾ ಪಿಂಕ್ ಕಲರ್ ಹೈಲೈಟರ್ ಯೂಸ್ ಮಾಡೋದು. ಸೊ ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಯಾವುದೇ ಕ್ವಶನ್ ನಿಮ್ಗೆ ಡೌಟ್ ಬರ್ತಾ ಇದೆ ಅಂದರೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಯಾವುದೇ ಡೌಟ್ ಇದೆ ಕಾನ್ಸೆಪ್ಟ್ ಅಂದರೆ ಅದನ್ನು ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು, ಮತ್ತು ನಿಮಗೆ ಟಾಪಿಕ್ಸ್, ಇವಾಗ ಕಾಸ್ಟಿಂಗಲ್ಲಿ ಯಾವ್ದಾದ್ರು ಟಾಪಿಕ್ಸ್ ತುಂಬ ಕಷ್ಟ ಅನಿಸ್ತಿದೆ ಅಂದರೆ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಯಾವ್ದು ನಮ್ಗೆ ಈಸಿ ಇದೆ ಅದನ್ನು 1 ಸಲ 2 ಸಲ ಓದ್ಬಿಟ್ಟು ಬಿಟ್ಬಿಡಿ, ಅದನ್ನು ಮುಂದಕ್ಕೆ ಹೋಗಿ. ಯಾವ್ದು ಕಷ್ಟ ಇದೆ ಅದ್ರ ಮೇಲೆ ಮೇನ್ ಫೋಕಸ್ ಮಾಡಿ. ಸೊ ಇವಾಗ ನಾನು ಅಷ್ಟೇ, ನನಗೆ ಯಾವ ಚಾಪ್ಟರ್ಸ್ ಕಷ್ಟ ಆಗ್ತಿತ್ತು ಅದನ್ನು ತುಂಬ ಚೆನ್ನಾಗಿ ಸ್ಟಾರ್ ಮಾರ್ಕ್ ಮಾಡಿ ಫುಲ್ಲು ಅದಕ್ಕೆ ಹೈಲೈಟ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೆ. ಇದೊಂದು ಚಾಪ್ಟರ್ ಮತ್ತೆ ನಾನು ರಿವೈಸ್ ಮಾಡಬೇಕು ಅಂತ. ಇವಾಗ ಕಾಸ್ಟಿಂಗಲ್ಲೇ ನೋಡಿದ್ರೆ ಶೀಟ್ಸಲ್ಲಿ ಒಂದು ಚಾಪ್ಟರ್ ಆದಮೇಲೆ ನಾನು ಬಫ್ ಶೀಟ್ಸ್ ಇಟ್ಟಿದ್ದೀನಿ. ಇದೇನು ಅಂದರೆ ಪ್ರಾಬ್ಲಮ್ಸ್ ಹೆಂಗೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು ಅಂದರೆ, ಕ್ಲಾಸ್ ನೋಡಾದ್ಮೇಲೆ ಬಫ್ ಶೀಟ್ಸ್ ಇಟ್ಕೊಂಡು ನೀವು ಅಷ್ಟೇ 300-400ಗೆಲ್ಲ ಒಂದು ಸುಮಾರು ಬಫ್ ಶೀಟ್ ಸಿಗುತ್ತೆ. 100 rupeesಗೆಲ್ಲ ಸಿಗುತ್ತೆ. 300-400 ಶೀಟ್ಸ್ ಇರುತ್ತೆ. ಅದು ತಂದಿಟ್ಬಿಡಿ, ಒಂದು ಬಂಡಲ್ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಚಾಪ್ಟರ್ ವೈಸ್ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರಲ್ವ, ಕ್ವಶನ್ ನಂಬರ್ ಹಾಕಿ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ. ತಪ್ಪಾಗಿರಲಿ ಅಲ್ಲೇ ರಾಂಗ್ ಹಾಕಿ ಮತ್ತೆ ಸರಿ ಇರೋ ಆನ್ಸರ್ನು ಅಲ್ಲೇ ಬರ್ದಿರಿ.
ಅದನ್ನೇನು ಮಾಡ್ತೀರಾ ಆ ಚಾಪ್ಟರ್ ಎಂಡಿಂಗಲ್ಲಿ ಇಡಿ. ನಾನು ಹಂಗೆ ಇಡ್ತಾ ಇದ್ದು, ಬಿಕಾಸ್ ನೆಕ್ಸ್ಟ್ ಟೈಮ್ ರಿವೈಸ್ ಮಾಡಬೇಕಾದ್ರೆ ನಾನು ಪೂರ್ತಿ ಎಲ್ಲ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಯಾವುದೋ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇದೆ ಸಾಲ್ವ್ ಮಾಡ್ತಿರ್ತೀನಿ, ಅದು ಕಷ್ಟ ಅನಿಸಿದೆ ಅಥವಾ ಆನ್ಸರ್ ಗೊತ್ತಾಗ್ತಿಲ್ಲ ಅಂದರೆ ನಾನೇ ಸಾಲ್ವ್ ಮಾಡಿರೋಂಥ ಬುಕ್ ಶೀಟ್ನ ರೆಫರ್ ಮಾಡ್ಬೋದು. ತುಂಬ 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 ವರ್ಕೌಟ್ ಆಗುತ್ತೆ ಇದು. ನಾನು ಫಾಲೋ ಮಾಡಿರೋಂಥ ಟ್ರಿಕ್ಕು ಆ್ಯಂಡ್ ಸ್ಟ್ರಾಟಜಿ ಕೂಡ. ಆಡಿಟಿಂಗ್ ಬಂದರೆ ಸಮ್ಮರಿ ಬುಕ್ನ ಕಂಪ್ಲೀಟಾಗಿ ರಿವೈಸ್ ಮಾಡಿದ್ದೀನಿ. ಸಮ್ಮರಿ ಬುಕ್ನ ನೋಡಿದ್ರೆ ಅದರದ್ದು ಏನಿದೆ ಆ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಮಟ್ಟಿಗೆ ಓದಿರ್ಬೋದು ಸಮ್ಮರಿ ಬುಕ್ಕಲ್ಲಿ ಅಂತ. ತುಂಬ ಇಂಪಾರ್ಟೆಂಟ್ ಅನಿಸ್ತಿದೆ ಟಾಪಿಕ್ಸ್ ಯಾವ್ದಾದ್ರು ಮರಿತಿದ್ದೀನಿ ಅಂದರೆ ಫಸ್ಟ್ ಪೇಜಲ್ಲಿ ಎಲ್ಲರಲ್ಲೇ ಬರ್ಕೊಂಡ್ಬಿಡ್ತಾ ಇದ್ದೆ ನಾನು. ಆ್ಯಂಡ್ ಇದರಲ್ಲೂ ಅಷ್ಟೇ ಎಷ್ಟು ಟೈಮ್ ರಿವೈಸ್ ಮಾಡಿದ್ದೀನಿ ಅಂತ ಡಬಲ್ ಟಿಕ್ ಹಾಕೋದು, ಸಿಂಗಲ್ ಟಿಕ್ ಹಾಕೋದು ಆ ಥರ ಎಲ್ಲ ಮಾಡಿದ್ದೀನಿ. ಸೊ ಸಮ್ಮರಿ ಬುಕ್ ಇಲ್ಲ ಅಂದರೆ ICA ಮಾಡೆಲ್ ಬುಕ್ ಇರುತ್ತಲ್ಲ ಅದನ್ನೇ ಓದಿ. ಒಟ್ಟಾಗಿ ಒಂದೊಂದು ವರ್ಡು ಬಿಡಬೇಡಿ, ಬಿಕಾಸ್ ಕೀವರ್ಡ್ಸು ತುಂಬ ಇಂಪಾರ್ಟೆಂಟ್. ನಾವು ನಾರ್ಮಲ್ ಇಂಗ್ಲೀಷಲ್ಲಿ ಬರೆದ್ರೆ ಅದನ್ನು ಎಕ್ಸೆಪ್ಟೇ ಮಾಡಲ್ಲ. ಅಲ್ಲಿ ಏನಿರುತ್ತೆ ಅಟ್ಲೀಸ್ಟ್ ಇವಾಗ ಪಿನ್ ಟು ಪಿನ್ ಬರೀದಿರೋ ಪರವಾಗಿಲ್ಲ, 4-5 ಅದರಲ್ಲಿರೋ ಕೀವರ್ಡ್ಸ್ನ ನೀವು ಬರೀಲೇಬೇಕು ತುಂಬಾ. ಸೊ ಓದೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ತೀರಾ ನೀವು, ನಾನು ಎಸ್ಸೆಗೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೆ ಶೀಟಲ್ಲಿ, A4 ಸೈಜ್ ಶೀಟಲ್ಲಿ ಎಸ್ಸೆಸ್ ಕಂಪ್ಲೀಟ್ ಎಸ್ಸೆ 200 ಹಿಡಿದು ಲಾಸ್ಟ್ ಚಾಪ್ಟರ್ 11th ಚಾಪ್ಟರು SQC 1 ತನಕನೂ ಪ್ರತಿಯೊಂದು ಬರ್ಕೊಂಡು ಅದರದ್ದು ನೇಮ್ಸ್ ಬರ್ಕೊಂಡಿದ್ದೆ. ಇದು ಏನು ಹೆಲ್ಪ್ ಆಗ್ತಿದೆ ಅಂದರೆ ನಾನು ದಿನ ರಿವೈಸ್ ಮಾಡ್ತಾ ಇದ್ದೆ ಇದನ್ನು. ಈಗ ಲೈಕ್ ಒಂದು ದಿನಕ್ಕೆ ಒಂದು ಚಾಪ್ಟರ್ ಎಸ್ಸೆಸ್ ಕಲ್ತ್ಬಿಟ್ಟು ಎಲ್ಲ ಮುಗಿಸ್ದಾದ್ಮೇಲೆ ಸಿಲೆಬಸ್ ಎಲ್ಲ ಮುಗ್ದಾದ್ಮೇಲೆ ದಿನ ರಿವೈಸ್ ಮಾಡ್ತಾ ಇದ್ದೆ. ಇವಾಗ ಎಸ್ಸೆ 200 ಅಂದರೆ ಏನು ಹೇಳುತ್ತೆ ಅದನ್ನು ಕುತ್ಕೊಳ್ಳೋದು, ಮತ್ತು ಅದರೊಳಗೆ ಏನು ಕಾನ್ಸೆಪ್ಟ್ಸ್ ಬರುತ್ತೆ, ಏನೇನು ಸಬ್ಹೆಡಿಂಗ್ಸ್ ಬರುತ್ತೆ ಅಥವಾ ಏನೇನು ನೆಕ್ಸ್ಟ್ ಮುಂದೆ ಏನು ಬರುತ್ತೆ ಅದೆಲ್ಲ ರಿವೈಸ್ ಮಾಡ್ತಾಯಿದ್ದೆ. ಸೊ ಇದು ತುಂಬ 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 ವರ್ಕೌಟ್ ಆಗುತ್ತೆ. ಒಂದು ಶೀಟಲ್ಲಿ ಬರೆದು ಇಟ್ಕೊಳ್ಳಿ. ಇದೇ ಥರ ನಾನು ಲಾಲು ಕೂಡ ಮಾಡಿದ್ದು. ಮಾರ್ನಿಂಗ್ ಟೈಮು ಆಡಿಟಲ್ಲಿ ಮಾರ್ನಿಂಗ್ ಟೈಮ್ ಸಮ್ಮರಿ ಬುಕ್ನ ಓದ್ತಾ ಇದ್ದೆ. ಈವ್ನಿಂಗ್ ಟೈಮು ಮುರುಗೇಶ್ ಮಡ್ಲಾಣಿ ಸರ್ ಅವರ ಮ್ಯಾಜಿಕ್ ಬುಕ್ನ ಓದ್ತಾ ಇದ್ದೆ. ಅದರಲ್ಲಾದರೆ ಕೀ ಪಾಯಿಂಟ್ಸ್ ಮಾತ್ರ ಇರೋದು. ಸೊ ಮಾರ್ನಿಂಗ್ ಸಮ್ಮರಿ ಬುಕ್ ಡೀಟೇಲ್ಡಾಗಿ ಓದಿ ಈವ್ನಿಂಗು ರಿವೈಸ್ ಮಾಡ್ತಾ ಇದ್ದೆ ಮುರುಗೇಶ್ ಮಡ್ಲಾಣಿ ಸರ್ ಅವರ ಮ್ಯಾಜಿಕ್ ಬುಕ್ಕಿಂದ. ಇದಿಷ್ಟು ಆಡಿಟ್ ಆಗಿತ್ತು. ಆ್ಯಂಡ್ FM ವಿಷಯಕ್ಕೆ ಬಂದರೆ ಆಬ್ವಿಯಸ್ ಆಗಿ ಕಾಸ್ಟಿಂಗ್ ಥರನೇ ಪ್ರತಿಯೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಬಫ್ ಶೀಟಲ್ಲಿ ಬರೆದು ಚಾಪ್ಟರ್ ಎಂಡಲ್ಲಿ ಇಡ್ತಾ ಇದ್ದೆ. ಇದನ್ನೇ ಮತ್ತೆ ನಾನು ರಿವೈಸ್ ಮಾಡೋ ಟೈಮಲ್ಲಿ ಏನೇ ಡೌಟ್ ಬಂದರೂ ರೆಫರ್ ಮಾಡ್ತಿದ್ದೆ. ಇದರಲ್ಲೂ ಅಷ್ಟೇ ವೆರಿ ಇಂಪಾರ್ಟೆಂಟು ಮತ್ತು ಡಿಫಿಕಲ್ಟಿಂದ ಈಸಿ ಪಾರ್ಟ್ಗೆ ಹೋಗಿರೋದು ಈ ಥರ ಎಲ್ಲನೂ ಇದೆ. ಸೊ ಇದನ್ನೇ ಮಾಡಿ. ಆ್ಯಂಡ್ ಥಿಯರಿ ಪಾರ್ಟಿಗೆ ಬಂದರೆ FM ಅಲ್ಲಿ ಮತ್ತು ಕಾಸ್ಟಿಂಗಲ್ಲಿ ನಾನು ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಒಂದು ಚಾಪ್ಟರ್ ಥಿಯರಿನೂ ಓದಿರಲಿಲ್ಲ, ಒಂದು ಕ್ವಶನ್ ಥಿಯರಿನೂ ಓದಿರಲಿಲ್ಲ. ಥಿಯರಿನ ನಾನು ಸ್ಕಿಪ್ ಮಾಡಿದ್ದೆ. ಥಿಯರಿ ಸ್ಕಿಪ್ ಮಾಡಿ ನನಗೆ ಇಷ್ಟು ಮಾರ್ಕ್ಸ್ ಬಂದಿರೋದು. ಸೊ ನಿಮ್ಮನ್ನ ಥಿಯರಿ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಥಿಯರಿ ಓದಿಲ್ಲ ಅಂದ್ರೂ ನೀವು ಸ್ಕೋರ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ಎಕ್ಸಾಮ್ಷನ್ನು ತೊಗೋಬೋದು ಅಂತ. ಆ್ಯಂಡ್ ಲೈವ್ ಎಕ್ಸಾಂಪಲ್ ನಾನೇ. SM ಬಂದರೆ SM ಕಂಪ್ಲೀಟ್ ಮ್ಯಾಜಿಕ್ ಬುಕ್ಕಲ್ಲಿ ಡಿಪೆಂಡ್ ಆಗಿದ್ದ ಕಾರಣ SM ಅಲ್ಲಿ ಒಂದು ಚಾಪ್ಟರ್ಗೆ 3-4 ಪೇಜಸ್ ಇರ್ತಿತ್ತಲ್ಲ ಅದನ್ನೇ ಸುಮ್ಮನೆ ರಿವೈಸ್ ಮಾಡ್ತಾ ಇದ್ದೆ ಅಷ್ಟೇ. SM ತುಂಬ ಎಫರ್ಟ್ ಹಾಕಿಲ್ಲ. ಬರೀ ಮುರುಗೇಶ್ ಮಡ್ಲಾಣಿ ಸರ್ ಅವರ ಮ್ಯಾಜಿಕ್ ಬುಕ್ ಲಾಸ್ಟ್ 34 ಪೇಜಸ್ ಏನಿದೆ ಅದಷ್ಟೇ ನೀವು ಬುಕ್ ಮಾಡ್ಬೋದು, ಅದನ್ನು ತೊಗೋಬೋದು. ಕಂಪ್ಲೀಟ್ ಅದ್ರ ಮೇಲೆ ರಿಲೈ ಆದರೂ ಕೂಡ ಪಾಸ್ ಆಗ್ತೀರಾ, ನಾನಂತೂ ಗ್ಯಾರಂಟಿ ಕೊಡ್ತೀನಿ. ಸೊ ಇದಿಷ್ಟು FM SM ಆಡಿಟಿಂಗ್ ಕಾಸ್ಟಿಂಗ್ ಇದಿಷ್ಟು ಗ್ರೂಪ್ 2 ಆಗಿತ್ತು. ಸೊ ನಿಮ್ಮ ನೆಕ್ಸ್ಟ್ ಕ್ವಶನ್ ಏನಾಗಿರುತ್ತೆ ಅಂದರೆ 1.5 ಡೇಸಲ್ಲಿ ಇದಿಷ್ಟು ಹೇಗೆ ರಿವೈಸ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ಪಿನ್ ಟು ಪಿನ್ ಎಲ್ಲನೂ ರಿವೈಸ್ ಮಾಡೋದಕ್ಕಂತೂ ಆಗೋದೇ ಇಲ್ಲ, ನನಗೂ ಕೂಡ ಆಗಿಲ್ಲ. ನಾನು ಏನು ಮಾಡಿದ್ದು ಅಂದರೆ ನಾನು ಹೇಳ್ದಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಏನು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಅಥವಾ ವೆರಿ ಇಂಪಾರ್ಟೆಂಟ್ ಅಂತ ಬರ್ಕೊತಾ ಇದ್ದೆ, ಇದನ್ನೇ ನಾನು ಸಾಲ್ವ್ ಮಾಡಿದ್ದು. ಲೈಕ್ ನನ್ನ ಸ್ಟಡಿ ಟೇಬಲ್ ಮುಂದೆ ಅಷ್ಟು ಸ್ಟಿಕ್ ನೋಟ್ಸ್ ಇದೆ ಅಲ್ವಾ, ಅದರಲ್ಲಿ ನಾನು ತುಂಬ ಡಿಫಿಕಲ್ಟ್ ಇದೆ, ನಾನು ಎಕ್ಸಾಮ್ ಹಿಂದಿನ ಸಾಲ್ವ್ ಮಾಡಲೇಬೇಕು, ಕಾನ್ಸೆಪ್ಟ್ ಡಿಫ್ರೆಂಟ್ ಇದೆ ಅನ್ನೋದು ಎಲ್ಲನೂ ಬರ್ಕೊತಾ ಇದ್ದೆ. ಗ್ರೀನ್ ಕಲರು FMಗಾದರೆ, ಯೆಲ್ಲೋ ಕಲರು ಕಾಸ್ಟಿಂಗ್ ರಿಲೇಟೆಡ್ ಈ ಥರ ಬರೆದು ಅಣಿಸ್ಕೊತಾ ಇದ್ದೆ. ಮತ್ತು ಎಸ್ಸೆಸ್ ಕೂಡ ನಾನು ಆಡಿಟಿಂಗ್ಗೆ ಯಾವ ರೀತಿ ಎಸ್ಸೆಸ್ ಯಾವುದಾದ್ಮೇಲೆ ಯಾವ್ದು ರಿವೈಸ್ ಮಾಡಿದೆ ಅಂತ ಕೂಡ ಸ್ಟಿಕ್ ನೋಟಲ್ಲಿ ಅಣಿಸಿದ್ದೀನಿ, ಅದನ್ನು ಕೂಡ ನೋಡ್ಬೋದು ನೀವು. ಸೊ 1.5 ಡೇಸಲ್ಲಿ ನಾನು ಏನು ರಿವೈಸ್ ಮಾಡಿದ್ದೀನಿ ಅಂದರೆ ನಾನು ಕಂಪ್ಲೀಟ್ ನನ್ನ ಸ್ಟಡಿ ಟೇಬಲ್ ಮುಂದೆ ಏನಿದೆ ಇದಿಷ್ಟೇ ರಿವೈಸ್ ಮಾಡೋದು. ಅಂದರೆ ಯಾವ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇದೆ, ಯಾವ ಡಿಫ್ರೆಂಟ್ ಪ್ರಾಬ್ಲಮ್ ಇದೆ, ಯಾವುದು ರಿಪೀಟೆಡ್ ಪ್ರಾಬ್ಲಮ್ಸ್ ಇದೆ, ಇದನ್ನು ಮಾತ್ರ ಸಾಲ್ವ್ ಮಾಡೋದಕ್ಕಾಗೋದು. ಇದನ್ನು ಸಾಲ್ವ್ ಮಾಡೋಷ್ಟೊಳಗೆ ನಿಮ್ಮ ಟೈಮ್ ಆಗೋಗುತ್ತೆ. ಆ್ಯಂಡ್ ನಾನು ಸಾಲ್ವ್ ಮಾಡಿ ಎಕ್ಸಾಮ್ ದಿನ ಪ್ರಾಬ್ಲಮ್ಸೇ ಜಾಸ್ತಿ ಸಾಲ್ವ್ ಮಾಡಿದ್ವಿ. ಕಾಸ್ಟಿಂಗ್ ಟೈಮಲ್ಲಿ ಕಾಸ್ಟಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡೋದೆಲ್ಲ ಬಫ್ ಶೀಟ್ಸ್ ಇದೆ ಅದರಲ್ಲಿ. ನಮ್ಮಿತರರು ಸರ್ ಯಾವ್ದು ಮಾರ್ಕ್ ಮಾಡಿಸ್ತಾ ಇದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮ್ ಟೈಮ್ ಸಾಲ್ವ್ ಮಾಡಿ ಅಂತ, ಅದು ಕ್ವಶನ್ಸು. ಸೊ FM ಮತ್ತು ಕಾಸ್ಟಿಂಗು ನಾನು ಏನೇನು ಮಾರ್ಕ್ ಮಾಡಿದ್ದೀನಿ ಇದಿಷ್ಟೇ ಸಾಲ್ವ್ ಮಾಡಿದ್ದು. ಸೊ ನೀವು 1.5 ಡೇಸಲ್ಲಿ ಏನು ಮಾಡೋದಕ್ಕಾಗೋದು ಅಂದರೆ ನೀವು ಯಾವ್ದು ಕಷ್ಟ ಇದೆ ಕಾನ್ಸೆಪ್ಟ್ಸು ಅಥವಾ ಯಾವುದು ಡಿಫಿಕಲ್ಟ್ ಇದೆ ಪ್ರಾಬ್ಲಮ್ಸು ಇದನ್ನಷ್ಟೇ ಮಾಡೋದಕ್ಕಾಗೋದು. ಸೊ ಇದನ್ನು ಮೊದಲೇ ನೀವು ಮಾರ್ಕ್ ಮಾಡಬೇಕು. 1.5 ಡೇಸ್ ಹತ್ರ ಬಂದಾಗ ನೀವು ಮಾರ್ಕ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಹೋಗಲ್ಲ. ಸೊ ರಿವಿಷನ್ ಟೈಮಲ್ಲಿ ಅಥವಾ ಕ್ಲಾಸ್ ನೋಡೋ ಟೈಮಲ್ಲಿ ನಿಮ್ಗೆ ಯಾವುದೇ ಕಷ್ಟ ಅನಿಸಿದೆ ಅದನ್ನೆಲ್ಲ ಮಾರ್ಕ್ ಮಾಡಿಟ್ಕೊಂಡು 1.5 ಡೇಸಲ್ಲಿ ಇದನ್ನೇ ಮಾಡಿ. ಸೊ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಅನಿಸುತ್ತೆ. ನನಗೆ ಗೊತ್ತಿರೋದು ಎಲ್ಲನೂ ನಾನೇನೇನು ಫಾಲೋ ಮಾಡಿದ್ದೀನಿ ಆದಷ್ಟು ಎಲ್ಲ ತಿಳಿಸಿದ್ದೀನಿ. ಅಕಸ್ಮಾತ್ ಏನಾದರೂ ಮಿಸ್ ಆಗಿದ್ರೆ ಅದು ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನೆಕ್ಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಆ್ಯಕ್ಚುಲಿ ಇವಾಗ ಸ್ವಲ್ಪ ಇನ್ನೊಂದು 2-3 ಡೇಸಲ್ಲಿ ಫ್ರೀ ಆಗ್ತೀನಿ, ಅವಾಗ ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ಇದಿಷ್ಟು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಬಿಟ್ಟು ಬೇರೆ ನನಗೆ ತಿಳಿಸ್ಕೊಡ್ಬೇಕನ್ಸಿದ್ರೆ ಅಥವಾ ನನಗೇನಾದ್ರು ಮುಂದೆ ನೆನಪಾದರೆ ಶಾರ್ಟ್ಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. Love you all. Take care. Tata. Bye.